ಪ್ರಜ್ವಲ್ ರೇವಣ್ಣ ಅವ್ರನ್ನ ಅನರ್ಹ ಮಾಡ್ತಿರ್ತೀರಾ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಅನರ್ಹ ಮಾಡಿಸ್ತೀರಾ? ಸರ್ಕಾರ ಪತನ ಮಾಡಬೇಕಾಗಿಲ್ಲ, ತಾನಾಗೆ ಪತನ ಆಗ್ತದೆ ಸರ್ಕಾರ. ಅಭ್ಯರ್ಥಿಗಳನ್ನ ಅನರ್ಹಗೊಳಿಸ್ತೀನಿ, ಅದಾಗೆ ಆಗತ್ತೆ, ಸರ್ಕಾರ ಪತನ ಆಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಆಡ್ತೀರಾ. ಗೆದ್ದಿರೋಂಥವ್ರನ್ನ ಕೂಡಲೇ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು, ಇದೇ ನಮ್ಮ ಪ್ರೇಯರು. ಕಾಂಗ್ರೆಸ್ ಧೂಳಿಪಟ ಎದ್ದೋಯ್ತದೆ, ಉಳಿಯೋದೇ ಇಲ್ಲ ಕಾಂಗ್ರೆಸ್. ಯಾಕೆಷ್ಟು ದ್ವೇಷ ಅಂತ ಅಂದ್ರೆ ರೇವಣ್ಣ ಕುಟುಂಬದ ಮೇಲೆ? ಆ ಕ್ರೌರತ್ವದ ವಿರುದ್ಧ ಹೋರಾಟ, ವಂಚನೆಯ ಮಾತಿನ ವಿರುದ್ಧ ಹೋರಾಟ, ಅವರ ಮೋಸಗಾರಿಕೆ ವಿರುದ್ಧ ಹೋರಾಟ, ಅವರ ಅಕ್ರಮ ಆಸ್ತಿಗಳ ವಿರುದ್ಧ ಹೋರಾಟ. ಇಲ್ಲಿ ಒಳನರಸೀಪುರದಲ್ಲಿ ದೇವರಾಜೇಗೌಡರು ಅವ್ರನ್ನ ನಾವು ಕ್ಯಾಂಡಿಡೇಟ್ ಆಗಿ ನೋಡಬಹುದಾ? ಟು ಬಿ ಫ್ರಾಂಕ್ ಹೇಳ್ಬೇಕಂತ ಅಂದ್ರೆ ನನ್ನ ಸಿಟ್ಟಿಂಗ್ MLA, ನಾನೇ MLA ಇವತ್ತಲ್ಲಿ. ರೇವಣ್ಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಸೂರ್ಯ ರೇವಣ್ಣ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಇನ್ನು 6 ವರ್ಷಗಳ ಕಾಲ ಚುನಾವಣೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಂತ ದೊಡ್ಡ ಕುಟುಂಬವನ್ನ, ಗೌಡ್ರ ಕುಟುಂಬವನ್ನ ಎದುರಾಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯ್ತು? ಯಾವುದೇ ಒಂದು ದರ್ಪ, ದೌರ್ಜನ್ಯ, ಗೂಂಡಾಗಿರಿ ಅಂತ್ಯ ಆಗ್ಬೇಕಿದು. ಇದು ಪ್ರಜಾಪ್ರಭುತ್ವ ರಾಜ್ಯ. ಇದು ರಾಜೀನಾಮೆ ಕೊಡಿಸ್ತೀರಾ ಎಲ್ಲರ ಕೈಲೂ? ಇವತ್ತು ಒಬ್ಬ ಮಣ್ಣಿನ ಮಗನ ಹೆಸರು ತಗೊಂಡ ಕುಮಾರಸ್ವಾಮಿ ಅವರನ್ನ ನಾನು ಉಳಿಸ್ಕೋಸ್ಕರ ಹೋರಾಟ ಮಾಡಿದ್ದೆ. ನನ್ನ ಬಾಯಿಲೆ ಮಣ್ಣು ಹಾಕಿ ಕೆಲಸ ನೀವು ಮಾಡ್ತೀರಾ ಅಂದ್ಮೇಲೆ ಸತ್ಯ ಈ ರಾಜ್ಯ ಜಯಂತಿ ಬಂದು ತರಬೇಕಲ್ವಾ? ಜಸ್ಟ್ ಕಾದ್ ನೋಡಿ, ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಕಾಂಗ್ರೆಸ್ ಅಂದ್ರೆ ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್. ಇದನ್ನ ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಅವರೇ ಹೇಳ್ತಾ ಇರ್ತಾರೆ. ಈ ಗ್ಯಾರಂಟಿ ಬಂದ್ಮೇಲೆ ಗ್ಯಾರಂಟಿ ಬಂದಿದ್ದು ಸರಿನಾ ತಪ್ಪಾ, ಇದರಿಂದ ನಿಜವಾಗ್ಲೂ ಉಪಯೋಗ ಆಗ್ತಾ ಇದೆಯಾ ಇಲ್ವಾ, ಬಹಳಷ್ಟು ಈ ಥರ ಚರ್ಚೆಗಳಿತ್ತು. ಈ ಒಂದು ಚರ್ಚೆಯಿಂದ CM ಸಿದ್ದರಾಮಯ್ಯನವರು ಯಾವಾಗ CM ಅಂತ ಅಧಿಕಾರಕ್ಕೆ ಏರಿದ್ರು 2023ರಿಂದಲೂ ಈ ಗ್ಯಾರಂಟಿ ವಿರುದ್ಧ ಒಬ್ರು ಹೋರಾಟವನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈ ವಿಚಾರ ಅಂದ್ರೆ ಈ ಪ್ರಕರಣ ಏನಿದೆ, ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಬಹಳಷ್ಟು ವಿಚಾರಣೆ ನಡೀತಾ ಇರುವಂತದ್ದು. ಅಂಡ್ ಯಾರು ಕೂಡ ನಾವು ಊಹೆ ಮಾಡ್ಕೊಂಡಿರ್ಲಿಲ್ಲ ಈ ಒಂದು ಗ್ಯಾರಂಟಿ ವಿಚಾರ ಇಷ್ಟು ಸೀರಿಯಸ್ ಆಗತ್ತೆ ಅಂತ. ಈ ಸೀರಿಯಸ್ ಆಗೋ ರೀತಿಯಾಗಿ ಮಾಡಿದ್ದು ಇವತ್ತು CM ಸಿದ್ದರಾಮಯ್ಯನವರಿಗೆ ಖುದ್ದು ಸುಪ್ರೀಂ ಕೋರ್ಟ್ ಸಮನ್ಸನ್ನ ಜಾರಿ ಮಾಡಿರುವಂಥದ್ದು. ಇದಕ್ಕೆಲ್ಲದಕ್ಕೂ ಕೂಡ ಕಾರಣಕರ್ತರಾಗಿರುವಂತ BJP ಮುಖಂಡರು ಮತ್ತು ವಕೀಲರು ದೇವರಾಜೇಗೌಡರು ಇವತ್ತು ಕರ್ನಾಟಕ ಟಿವಿ ನಮ್ಮ ಜೊತೆ ಕೂತಿದ್ದಾರೆ. ಸರ್, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಗ್ಯಾರಂಟಿ ಅನ್ನೋದನ್ನ ಬಹಳಷ್ಟು ಚರ್ಚೆ ಇತ್ತು ಮುಂಚೆಯಿಂದನು. ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲ್ವರೆಗೂ ಹೋಗಿ ಖುದ್ದು ಇಷ್ಟು ಸೀರಿಯಸ್ ಆಗಿ ಅಂಡ್ ಮೊನ್ನೆ ಒಂದು ಮಾತನ್ನ ಕೂಡ ಆಡ್ತೀರಾ, 224 ಅಭ್ಯರ್ಥಿಗಳನ್ನ ಅನರ್ಹಗೊಳಿಸ್ತೀನಿ, ಅದಾಗೆ ಆಗತ್ತೆ, ಸರ್ಕಾರ ಪತನ ಆಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಆಡ್ತೀರಾ. ಸೊ ಹೇಳ್ತಾ ಹೋಗಿ ಸರ್. ಈಗ ಸಂವಿಧಾನದ ಅಡಿಯಲ್ಲಿ ಏನು ನಿರ್ಮಾಣವಾಗಿದೆ ಈ ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ವಿದ್ಯಮಾನಗಳು ನಡೀಬೇಕು ಅಲ್ಲಿ. ಹೌದು. ಆದರೆ ಒಂದು ರಾಜಕೀಯ ಪಕ್ಷ ತನ್ನ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಭಾಳ ಪರಿಶುದ್ಧವಾಗಿ ಜನಗಳ ಮುಂದೆ ನಾವು ನಮ್ಮ ಪಕ್ಷದ ನಿಲುವುಗಳನ್ನು ಸ್ಪಷ್ಟೀಕರಣ ಮಾಡಬೇಕಾಗ್ತದೆ. ಚುನಾವಣಾ ಆಯೋಗ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ನೀವು ಚುನಾವಣಾ ಪೂರ್ವದಲ್ಲಿ ಜನರಿಗೆ ಅಂದರೆ ನಾಗರಿಕರಿಗೆ ಏನು ತಮ್ಮ ಬೇಡಿಕೆಗಳನ್ನು ಇಡ್ತೀರಾ, ಅಂದರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಮುಂದೆ ನೀವು ಕೊಡುವಂಥ ಕೊಡುಗೆಗಳಾಗಿರ್ಬೋದು, ಉಡುಗೊರೆಗಳಾಗಿರ್ಬೋದಲ್ಲಿ ಮುಂದೆ ನೀವು ಏನು ಮಾಡ್ಬೇಕಂತೀರ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಒಂದು ಸಭೆಯನ್ನು ಕರೀತದೆ. ಆ ಸಭೆಯಲ್ಲಿ ರೆಕಗ್ನೈಸ್ಡ್ ಪಾರ್ಟಿ ಭಾಳ ಇಂಪಾರ್ಟೆಂಟ್. ಇದು ಅಂದರೆ ನೋಂದಣಿಯಾಗಿರುವಂಥ ರಿಜಿಸ್ಟರ್ ಆಗಿರುವಂಥ ಪಕ್ಷಗಳು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೋಬಹುದು. ಅವರಲ್ಲಿ ಅಂಥವ್ರು ಮಾತ್ರ ಪ್ರಣಾಳಿಕೆಯನ್ನು ಘೋಷಣೆಯನ್ನು ಮಾಡ್ಬೋದು. ಭಾಳ ಪ್ರಮುಖವಾದ ಅಂಶ ಇದು. ಯಾವುದೇ ಪಕ್ಷ ಜನಸಾಮಾನ್ಯರಿಗೆ ತನ್ನ ರಾಜಕೀಯ ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ಬೇಕಾರಲ್ಲಿ ಆ ಪ್ರಣಾಳಿಕೆಯಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಮಾತ್ರ ಬಿಡುಗಡೆ ಮಾಡೋಕ್ಕೆ ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ. ಅಲ್ಲಿ ಅಷ್ಟು ಪ್ರಮಾಣದ ಪ್ರಣಾಳಿಕೆಯನ್ನು ಮಾತ್ರ ಬಿಡುಗಡೆ ಮಾಡ್ಬೋದು. ಆ ಬಿಡುಗಡೆ ಮಾಡುವಂಥ ಪಕ್ಷಗಳು ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಆಗಬೇಕು ಅಂತ ಅಂದ್ರೆ ಅದು ನೋಂದಣಿ ಆಗಿರ್ಬೇಕು ರಾಜಕೀಯ ಪಕ್ಷವಾಗಿ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇಲ್ಲಿ 4 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಒಂದು, ನಾನು ಹೇಳಿದಾಗ ಯಾವುದೇ ರಾಜಕೀಯ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಅಂದರೆ ತನ್ನ ಪಕ್ಷದಲ್ಲಿ ಎಷ್ಟು ಜನ ಸ್ಪರ್ಧೆ ಮಾಡ್ತಾರೆ ಅಂತ, ಎಷ್ಟು ಕ್ಷೇತ್ರಗಳಿದಾವೆ ಇಲ್ಲಿ, ಆ ಎಲ್ಲ ಕ್ಷೇತ್ರಗಳು ಕೂಡ ಅಭ್ಯರ್ಥಿಗಳನ್ನು ಹಾಕಬೇಕದು. ಆಗ ಆ 224 ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಕ್ಷೇತ್ರಗಳು, ಆ 224 ಕ್ಷೇತ್ರದಲ್ಲಿ ಕೂಡ ಅವರು ಅಭ್ಯರ್ಥಿನ ಹಾಕ್ತಾರೆ ಅಂತ ಅಂದರೆ ಅದು ಒಂದು ರೆಕಗ್ನೈಸ್ಡ್ ಪಾರ್ಟಿ ಅಂತ. ಆ ರೆಕಗ್ನೈಸ್ಡ್ ಪಾರ್ಟಿ ಅಂತಂತೇಳಿ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದೆ ಅದು ನಂದು ನೋಂದಣಿ ಆಗಿದೆ, ನನ್ನ ಪಕ್ಷ ನೋಂದಣಿ ಆಗಿದೆ ಅಂತ ತೋರಿಸ್ಬೇಕು ಅವರು. ಇಲ್ಲಿ
AICC ಏನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಏನಿದೆ, ಇವರು ಅಂಡರಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಇವರು KPCC ಅವರು ಪ್ರಣಾಳಿಕೆ ಸಿದ್ಧವಾಗೋದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಪ್ರಣಾಳಿಕೆ ಪುಸ್ತಕ ಸಿದ್ಧವಾಗೋದು ಯಾವುದು ಅಂತ ಅಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಪ್ರಣಾಳಿಕೆಯನ್ನ ಪ್ರಿಂಟ್ ಮಾಡಿ ಅದನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ತೀರ್ಮಾನಕ್ಕೆ ಬರ್ತಾರೆ. ಅಲ್ಲಿ ಆ ಪ್ರಣಾಳಿಕೆ ಪುಸ್ತಕದಲ್ಲಿ 5 ಉಚಿತ ಗ್ಯಾರಂಟಿನ ಪಂಚ ಗ್ಯಾರಂಟಿಗಳನ್ನ ಪ್ರಿಂಟ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಅದನ್ನ ಸ್ವತಃ ಏನು CLP ಲೀಡರ್ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಪಕ್ಷದ ಅಂದಿನ ರಾಜ್ಯಾಧ್ಯಕ್ಷ ಅಂತ ಇವತ್ತು ಕೂಡ ರಾಜ್ಯಾಧ್ಯಕ್ಷ ಆಗಿರುವಂಥ DK ಶಿವಕುಮಾರ್ ಅವರು, ಕೆಲವು ಪ್ರಮುಖರು ಎಲ್ಲರೂ ನಿಂತು ಆ ಪ್ರಣಾಳಿಕೆಯನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಇವರು. ಆ ಬಿಡುಗಡೆ ಮಾಡ್ಬೇಕಾದ್ರೆ ಪುಸ್ತಕದ ಮೇಲೆ ಪ್ರಿಂಟ್ ಆಗಿರ್ತದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಮತ್ತೊಮ್ಮೆ KPCC. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇರೋದು ಯಾರು ಅಂತಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲಿ ನೋಂದಣಿಯಾಗಿದೆ ತೋರಿಸಿ ನೀವು. ಎಸ್, KPCC ನೋಂದಣಿ ಆಗಿಲ್ಲ, ತೋರಿಸಿ ಎಲ್ಲಿ ಈ ಭಾರತ ದೇಶದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜಕೀಯ ಪಕ್ಷವಾಗಿ ನೋಂದಣಿಯಾಗಿರೋದನ್ನ ತೋರಿಸಿ ನೀವು. ನೋಂದಣಿ ಆಗದೆ ಹೇಗೆ ಮತ್ತೆ ಪ್ರಣಾಳಿಕೆಯನ್ನು ಇವರು ಬಿಡುಗಡೆ ಇವೆಲ್ಲ ಇವ್ರು ಮುಂದುವರಿಸ್ತಿರೋದೇ AICC ಇಂದ. ನೋಂದಣಿ ಆಗಿರೋದು AICC, ಹೆಸರಿಗೆ ಮಾತ್ರ KPCC, ಹೆಸರಿಗೆ ಮಾತ್ರ KPCC. ಅಲ್ಲಿ ನೀವು ರೆಕಗ್ನೈಸ್ ಪಾರ್ಟಿನೇ ಇಲ್ಲ. ಅಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ KPCC ಅವರೆಲ್ಲ B ಫಾರ್ಮ್ ಕೊಡ್ತಾರೆ ಇವ್ರಿಗೆ ಕೊಡ್ತಾರೆ AICC ಇಂದ ಟಿಕೆಟ್ B ಫಾರ್ಮ್ ಕೊಡ್ತಾರದಲ್ಲಿ. ಇವರು ಮೀಟಿಂಗ್ ಪ್ರೊಸೀಡಿಂಗ್ಸ್ ಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ತಾ ಇರೋದು AICC ಅವರು, KPCC ಅವ್ರು ಮಾಡ್ತಾ ಇಲ್ಲ. KPCC ಅಧಿಕಾರನೇ ಇಲ್ಲ. KPCC ಅಧಿಕಾರನೇ ಇಲ್ಲ ಅಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೋಂದಣಿ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ಪಕ್ಷ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ, ಉಚಿತ ಗ್ಯಾರಂಟಿ ಘೋಷಣೆ ಮಾಡೋಕ್ಕೆ ಕಾನೂನಿನಲ್ಲಿ ಎಲ್ಲಿ ಅವಕಾಶ ಇದೆ? ಯಾರು ನಿಮ್ಗೆ ಅನುಮತಿ ಕೊಟ್ಟದ್ದು? ನಿಮ್ಗೆ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇಡೀ ರಾಜ್ಯಕ್ಕೆ ಯಾರಿಗೂ ಗೊತ್ತಿಲ್ಲ. ಇದು ನೋಂದಣಿ ಆಗಿಲ್ಲ ಅನ್ನೋದೇ ವಿಚಾರ ಕೂಡ ಗೊತ್ತಿಲ್ಲ. AICC ಅಂಡರ್ಲಿರೋದು ಅಂತ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಆಯಾ ರಾಜ್ಯಕ್ಕೆ ಅವರು ಒಂದು ಪಕ್ಷವನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಆಂಧ್ರ ಪ್ರದೇಶಕ್ಕೆ ಆಂಧ್ರ ಪ್ರದೇಶ ಕಾಂಗ್ರೆಸ್ ಸಮಿತಿ, ಕರ್ನಾಟಕಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ತಮಿಳುನಾಡಿಗೆ ತಮಿಳುನಾಡು ಕಾಂಗ್ರೆಸ್ ಸಮಿತಿ, ಈ ತರ ಆಯಾ ರಾಜ್ಯಕ್ಕೆ ಮಾಡಿಕೊಂಡಿವರಲ್ಲಿ ಯಾವ ಪಕ್ಷಗಳು ಕೂಡ ಯಾವ ರಾಜ್ಯದಲ್ಲಿ ಕೂಡ ನೋಂದಣಿ ಆಗ್ಲೇ ಇಲ್ಲ. ಇವ್ರದ್ದು ಒಂದು ರಾಜ್ಯದಲ್ಲೂ ನೋಂದಣಿ ಆಗ್ಲಿಲ್ಲ ಇವರಲ್ಲಿ. ನಾನು ಅದೇ ಡಾಕ್ಯುಮೆಂಟ್ ತಗೊಂಡಿದ್ದೀನಿ ನಾವೀಗ. ಇದನ್ನ ನೀವು ಪ್ರಶ್ನೆಯನ್ನ ಮಾಡ್ತೀರಾ ಇವಾಗ? ನೀವು ನೋಂದಣಿ ಆಗದೆ ಇರೋಂಥ, ರೆಕಗ್ನೈಸ್ ಆಗದೆ ಇರೋಂಥ ಪಾರ್ಟಿ ನೀವಲ್ಲಿ ಜನರಿಗೆ ಯಾಕೆ ಆಮಿಷವನ್ನು ಒಡ್ಡಿದ್ರಿ ನೀವು? ನಿಮಗೆ ಕಾನೂನಲ್ಲಿ ಅವಕಾಶ ಎಲ್ಲಿದೆ? ನಿಮ್ಗೆ ಎಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಎಲ್ಲಿದೆ? ಅಲ್ಲಿ ಸೆಕೆಂಡ್ ಪಾಯಿಂಟ್, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದ್ರೆ ಇವ್ರು ಯಾವುದೇ ನ್ಯಾಷನಲಿಸ್ಟ್ ಪಾರ್ಟಿಗಳಾಗಿರ್ಬೋದು, ಸ್ಟೇಟ್ ಪಾರ್ಟಿ ಆಗಿರ್ಬೋದು, ಎನಿ ಪೊಲಿಟಿಕಲ್ ಪಾರ್ಟಿಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದೆ, ಭಾರತೀಯ ಚುನಾವಣಾ ಆಯೋಗದ ಮುಂದೆ ನಾವು ಈ ರಾಜ್ಯದಕ್ಕೆ ಇಂಥ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ, ಇಷ್ಟು ನಾವು ಘೋಷಣೆಯನ್ನ ಅಂದ್ರೆ ಉಚಿತ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದೀವಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವರು ಒಂದು ಅಫಿಡವಿಟ್ ಹಾಕ್ಬೇಕು ಚುನಾವಣಾ ಆಯೋಗದ ಮುಂದೆ. KPCC ಎಲ್ಲ ಹಾಕಿದೆ ತಂದು ತೋರಿಸ್ತಿ. KPCC ಅವರು ಮೊನ್ನೆ DK ಶಿವಕುಮಾರ್ ಅವರು ತಂದು ಇಡ್ಲಿ ಅದನ್ನ ಎಲ್ಲಿ ಯಾರಿಗೆ ಹಾಕಿದ್ರೆ ಅಫಿಡವಿಟ್ ಅಂತ. ಇದನ್ನ ಎಲೆಕ್ಷನ್ ಕಮಿಷನ್ ಕ್ವಶನ್ ಮಾಡ್ಲಿಲ್ವಾ? ಎಸ್, ನಾವು ಅದನ್ನೇ ಪಾಯಿಂಟ್ ಇಟ್ಕೊಂಡಿರೋದು ನಾವಲ್ಲಿ. ನೀವು ಆ 224 ಜನ ನಿಂತರ ಆಗ್ಲೇ ಟರ್ಮಿನೇಟ್ ಮಾಡ್ಬೇಕಾಗಿತ್ತು ನೀವು. ಭಾರತೀಯ ಚುನಾವಣಾ ಆಯೋಗ ಏನಿದೆ ಅದು ಆ 224 ಜನ ಸ್ಪರ್ಧೆ ಮಾಡಿದ್ರಲ್ಲ, ಅವ್ರು ಸ್ಪರ್ಧೆ ಮಾಡಿರೋರೇ ಅಸಿಂಧು ಅಂತಿಲ್ಲ, ಅವತ್ತೇ ವಜಾ ಮಾಡ್ಬೇಕಾಗಿತ್ತು ನೀವು. ಅವತ್ತು ವಜಾ ಮಾಡಿಲ್ಲ, ಇವತ್ತು ವಜಾ ಮಾಡಿ ಅಂತ ನೀವು ಕಾನೂನು ಹೋರಾಟ ಮಾಡ್ತೀವಿ. ನೀವು ಯಾಕೆ ವಜಾ ಮಾಡ್ತಿದ್ದಾಗ ನಾವು ಕೋರ್ಟ್ ಮೆಟ್ಲು ಎತ್ತಿದ್ದು ನಾವಲ್ಲಿ. ಅವತ್ತು ಯಾಕೆ ಎಲೆಕ್ಷನ್ ಕಮಿಷನ್ ಏನಿದೆ ಅದು ಹಿಂದೆಟ್ಟು ಹಾಕಿದ್ದು? ಹಾಗಾದ್ರೆ ಇದನ್ನ ಯಾಕೆ ಪ್ರಶ್ನೆಯನ್ನ ಒಂದು ಇದುವರೆಗೂ ಕೂಡ ಯಾರು ಕೇಳಲೇ ಇಲ್ಲ ಕಾನೂನು ಚೌಕಟ್ಟಲ್ಲಿ. ಕಾನೂನನ್ನು ಪ್ರಶ್ನೆ ಮಾಡ್ಲೇ ಇಲ್ಲ ಯಾರು ಇವರು. ಗ್ಯಾರಂಟಿ ಯೋಜನೆ ಮಾಡ್ಬಿಟ್ರು. AICC ಯಲ್ಲಿ ಅವ್ರು ಅಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ನೋಡಿ, ಬಹಳ ಪ್ರಮುಖವಾಗಿ ಇಲ್ಲಿ ಅವರು ಪ್ರಣಾಳಿಕೆ ಬಿಡುಗಡೆ ಮಾಡ್ಬೇಕಾದ್ರೆ ಅಲ್ಲಿ ಒಂದು ವಿಚಾರವನ್ನು ಏನ್ ಹೇಳ್ತಾರೆ ಅಂತ ಅಂದ್ರೆ 5 ಗ್ಯಾರಂಟಿಗಳನ್ನ ಏನ್ ಘೋಷಣೆ ಮಾಡ್ತಾರಲ್ಲ, ಈ ಗ್ಯಾರಂಟಿ ಘೋಷಣೆ ಮಾಡ್ಬೇಕಾದ್ರೆ ಪಾಂಪ್ಲೆಟ್ಸ್ ಪ್ರಿಂಟ್ ಮಾಡ್ತಾರೆ. ಅಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇದನ್ನ ಬಿಡುಗಡೆ ಮಾಡ್ತಾರೆ ಇವರು. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಇದರಲ್ಲಿ ಇರೋದು ಯಾರು? ಎಡದ ಕಡೆ DK ಶಿವಕುಮಾರ್ ಅವರು,
ಸಿದ್ದರಾಮಯ್ಯನವರು. ಇಲ್ಲಿ ಇವರ ಲೋಗೋ ಹಾಕೋಬಿಟ್ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಕರ್ನಾಟಕ ಮ್ಯಾನಿಫೆಸ್ಟೋ 2023 ಹೈಲೈಟ್ಸ್ ಹಾಕ್ಬಿಟ್ಟು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳಿ ಈ ಪ್ರಿಂಟ್ ಮಾಡಿದ್ರಲ್ಲ, ನಾವು ಕೇಳೋದು ಇಷ್ಟೇ ಇಲ್ಲಿ ಇದು ಪ್ರಿಂಟ್ ಮಾಡಿದ್ರಲ್ಲ ನೋಡಿ, ಬಹಳ ಇಂಪಾರ್ಟೆಂಟ್ ನೋಡ್ಕೋಬೇಕಿದ್ದು ನೀವು ಇದರಲ್ಲಿ. KPCC ಎಲೆಕ್ಷನ್ ಮ್ಯಾನಿಫೆಸ್ಟೋ ನೋಡಿ, ಇದು AICC ಮ್ಯಾನಿಫೆಸ್ಟೋ ಅಲ್ಲ, ರಾಜ್ಯ ಜನತೆ ಗೊತ್ತಾಗಬೇಕಿದು. KPCC ಆಗಿರೋಂಥದ್ದು KPCC ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿರೋದಲ್ಲಿ ಮಾನ್ಯತೆ ಇಲ್ದಿರುವಂತ ಪಕ್ಷ ನೀವು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿ ಅಧಿಕಾರ ಕೊಟ್ಟಿದ್ದೆ ಯಾರು? ಈ ರಾಜ್ಯ ಜನತೆ ಗೊತ್ತೇ ಇಲ್ಲ ಇದು. ಹೌದು, ಖಂಡಿತವಾಗ್ಲು ಕೆಲವ್ರು ಗೊತ್ತೇ ಇಲ್ಲ. KPCC ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರು 2023 ಪ್ರಣಾಳಿಕೆಯನ್ನ ಯಾರೋ ನಮ್ಮ ಮಿತ್ರರು ಹೇಳ್ತಾ ಇದ್ರು RSS ನೋಂದಣಿನೇ ಆಗಿಲ್ಲ ಅಂತೇಳಿ. ಅವ್ರು ಮಂತ್ರಿ ಆಗ್ಯವ್ರು ಇವತ್ತು. ಇದೇ KPCC ಇಂದ ಗೆದ್ದು ಮಂತ್ರಿ ಆಗಿದ್ದಾರೆ. ಈ ಮ್ಯಾನಿಫೆಸ್ಟೋ ಇಂದ ಗೆದ್ದು ಮಂತ್ರಿ ಆಗಿರೋದು. ಇದೇ ಹೋದ್ಮೇಲೆ ನಿಮ್ದು ಮಂತ್ರಿಯಲ್ಲಿ ಉಳಿತದೆ ಇನ್ನು ಅವ್ರದ್ದು. ಈ ಕಾನ್ಫಿಡೆಂಟ್ ಅಲ್ಲೇ ನೀವು 224 ಅಭ್ಯರ್ಥಿಗಳು ಅನರ್ಹ ನಮ್ಮ ಅಜೆಂಡಾ ಏನು ಅಂತ ಅಂದ್ರೆ, ಒಂದು ರೆಕಗ್ನೈಸ್ಡ್ ಪಾರ್ಟಿನೇ ಇಲ್ಲ ಅಂತ ಅಂದ್ಮೇಲೆ ಆ ಪಾರ್ಟಿಯಿಂದ ಟಿಕೆಟ್ ತಗೊಂಡ್ರೆಲ್ಲ ಅಸಿಂಧು ಆಗ್ಬೇಕಂತ ಅವರು. ನೀವುಗಳು ಅಂದ್ರೆ ಕಾನೂನಿನಲ್ಲಿ ಮಾನ್ಯತೆನೇ ಇಲ್ಲಿರುವಂತ ಒಂದು ಪಕ್ಷ, ನೀವು 224 ಜನ ಟಿಕೆಟ್ ಕೊಟ್ಟು ಅದರಲ್ಲೂ ಕೂಡ ಜನಗಳಿಗೆ ಯಾರ ಮನೆ ದುಡ್ಡು ಕೊಟ್ಟಿದ್ರೆ ನೀವು ಫ್ರೀ ಗ್ಯಾರಂಟಿಯಲ್ಲಿ? ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ನೀನು ನಾವು ಒಂದು ಸಿಂಪಲ್ ಎಥಿಕ್ಸ್ ಇದು. ಉಚಿತ ಗ್ಯಾರಂಟಿ ಕೊಡ್ತಿರೋದು ಯಾವುದು? ಸರ್ಕಾರ. ಈಗ ಘೋಷಣೆ ಮಾಡಿದ್ಯಾರು? ಸರ್ಕಾರನ. ಪೊಲಿಟಿಕಲ್ ಪಾರ್ಟಿ ಅದು ಕಾನೂನು ಬಾಹಿರವಾದಂತ ಪಾರ್ಟಿ. ಅದು ಕಾನೂನಿನ ಸಮಂಜಸವಿಲ್ಲದಂತ, ಕಾನೂನಿನಲ್ಲಿ ಅನುಮತಿ ಇಲ್ಲದೆ ಇರೋಂತ, ನೋಂದಣಿ ಇಲ್ಲದೆ ಇರುವಂತ ಪಾರ್ಟಿ ನೀವು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರ ನೀವಲ್ಲಿ. ಅಂದ್ರೆ ಪ್ಯೂರ್ಲಿ ಪಬ್ಲಿಕ್ ಅದು, ಪಬ್ಲಿಕ್ ಅಲ್ಲ, ಅದು ಪ್ರೈವೇಟ್, ಅದು ಖಾಸಗಿ. ಅದು ನೀವು ಖಾಸಗಿಯವ್ರ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ, ನೀವು ಉಚಿತ ಗ್ಯಾರಂಟಿ ರಿಲೀಸ್ ಮಾಡಿದೀವಿ. ಸರ್ಕಾರದ ಜನರ ತೆರಿಗೆ ದುಡ್ಡು ಕೊಡ್ತಾ ಇದ್ರಲ್ಲ, ಎಲ್ಲಿದೆ ನ್ಯಾಯ? ಕಾನೂನು ಎಲ್ಲಿದೆ ನಿಮಗೆ? ಯಾವ ಕಾನೂನಲ್ಲಿ ಅವಕಾಶ ಇದೆ ತೋರಿಸಿ ನಿಮ್ಗೆ ಕಾಂಗ್ರೆಸ್ನವ್ರಿಗೆ. ಕಾನೂನೆಲ್ಲ ಗಾಳಿ ತೂರಿ ನೀವು ನಿಮ್ಮನೆ ದುಡ್ಡು ಕೊಡಿ. KPCC ಫಂಡ್ ಇದ್ದಿದ್ರೆ ನೀವು ನಿಮ್ಮ 5 ವರ್ಷ ಟರ್ಮಿಂದ ಅಲ್ಲಿ ಗಂಟಲ್ಲಿ ಕೂಡ ನಿಮ್ಗೆ 2,000 ರೂಪಾಯಿ ದುಡ್ಡು ಕೊಡಿ, ಬಸ್ ಚಾರ್ಜ್ ಫ್ರೀ ಕೊಡಿ, ಕರೆಂಟ್ ಚಾರ್ಜ್ ಫ್ರೀ ಕೊಡಿ, ಎಲ್ಲಾನು ಫ್ರೀ ಕೊಡಿ. ನಮ್ದೇನು ಅಭ್ಯಂತರ ಇಲ್ಲ, ಬಹಳ ಖುಷಿ ಪಡೋಣ ನಾವಲ್ಲಿ. ನೀವು ಮಾಡಿದ್ದು ಖಾಸಗಿ ಕಾರ್ಯಕ್ರಮ, ಇದು ಮ್ಯಾನಿಫೆಸ್ಟೋ. ಇದು ಜನರ ತೆರಿಗೆ ದುಡ್ಡು ಯಾಕೆ ಕೊಡ್ತಾ ಇದ್ದೀರಾ ನೀವು? ಇದೇ ವಿಚಾರವಾಗಿ ನೀವು ಇವತ್ತು ಸುಪ್ರೀಂ ನಾವು ಇದೇ ವಿಚಾರವಾಗಿ ಹೈಕೋರ್ಟ್ ಕೇಳಿದ್ದಲ್ಲಿ ನಮ್ಮ ಅಜೆಂಡಾ ಏನಿತ್ತು ನಮ್ಮಲ್ಲಿ, ನಮ್ಮ ಗ್ರೌಂಡ್ಸ್, ನಮ್ಮ ಪ್ರೇಯರ್ ಏನಿತ್ತು, ಇದ್ರ ಮೇಲೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಳಕು ಚೆಲ್ಲೋದ್ರಲ್ಲಿ ವಿಫಲವಾಯ್ತು. ನಾವು ಇದೇ ಗ್ರೌಂಡ್ ಎತ್ಕೊಂಡು ಹೋದ ನಾವಲ್ಲಿ ಹಲವಾರು ಜಡ್ಜ್ಮೆಂಟ್ಗಳನ್ನ ಕೋರ್ಟ್ ಮಾಡಿದ್ವಿ ನಾವಲ್ಲಿ. ಅಶ್ವಿನಿ ಕುಮಾರ್ ಉಪಾಧ್ಯಾಯ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಹೇಳಿದೆ ಅದರಲ್ಲಿ. ಆಮೇಲೆ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಹಲವಾರು ಜಡ್ಜ್ಮೆಂಟ್, ಬಾಲಾಜಿ ಶ್ರೀನಿವಾಸನ್ ಜಡ್ಜ್ಮೆಂಟ್ ಇದೆ ಅಲ್ಲಿ. ಸುಬ್ರಹ್ಮಣ್ಯಂ ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಇದೆ. ಹಲವಾರು ಪ್ರಕರಣಗಳನ್ನು ನಾವು ಕೈಗೆ ಎತ್ಕೊಂಡಿದ್ವಿ. ಆಗೆಲ್ಲ ನ್ಯಾಯ ಸಿಕ್ಕಿತ್ತು, ಅನರ್ಹ ಆಗಿತ್ತು. ಎಸ್, ಖಂಡಿತ ಆಗಿದೆ, ಅವೆಲ್ಲ ಆಗಿದೆ. ಅದು ಈಗೆಲ್ಲ ಅದು ಕಾನ್ಸ್ಟಿಟ್ಯೂಷನ್ ಬೆಂಚ್ ರೆಫರ್ ಆಯ್ತು ಅಲ್ಲಿ. ಅವ್ರದ್ದೆಲ್ಲ ರೀಜನಲ್ ಪಾರ್ಟಿ ರಿಜಿಸ್ಟರ್ ಆಗಿತ್ತು. ಸುಬ್ರಹ್ಮಣ್ಯಂ ಬಾಲಾಜಿ ಕೇಸಲ್ಲಿ ಅವ್ರದ್ದು ಆಯಾ ರಾಜ್ಯದ, ಈಗ ಸಣ್ಣ ಎಕ್ಸಾಂಪಲ್ ಕರ್ನಾಟಕ JDS ಪಕ್ಷ ಇದ್ದಂಗೆ ಅವ್ರದ್ದು ಅಲ್ಲಿ ಪೊಲಿಟಿಕಲ್ ಪಾರ್ಟಿಯಲ್ಲಿ. ನಿಮ್ದು ಯಾವ ರೀಜನಲ್ ಪಾರ್ಟಿ ತೋರಿಸಿ ಕಾಂಗ್ರೆಸ್ನವರು, ಇಲ್ಲ ಯಾವ ರಾಷ್ಟ್ರೀಯ ಪಕ್ಷ ಅಂತ ತೋರಿಸಿ. ನಮ್ಮ BJP ಭಾರತೀಯ ಜನತಾ ಪಕ್ಷ, ನಮ್ಮ ಹೆಸರೇ ಭಾರತೀಯ ಜನತಾ ಪಕ್ಷ. ನಮ್ದಲ್ಲಿ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷ, ಕರ್ನಾಟಕ ಜನತಾ ಪಕ್ಷ ಅಂತ ಎಲ್ಲೂ ಮಡಿಕೊಂಡಿಲ್ಲ ನಾವು. ಇವ್ರೇ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಮಡಿಕೊಂಡವ್ರಲ್ಲ, ಇವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತ ಮಡಿಕೊಂಡವ್ರಲ್ಲ. ನಾವೆಲ್ಲೂ ಕೂಡ ಕರ್ನಾಟಕ BJP ಪಕ್ಷ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ ನಾವಲ್ಲಿ. ನಮ್ದು ಒಂದೇ ಲೋಗೋ, ನಮ್ದಲ್ಲಿ ಒಂದೇ ಸಿಂಬಲ್, ಭಾರತೀಯ ಜನತಾ ಪಾರ್ಟಿ. ನಮ್ ಟಿಕೆಟ್ ಕೂಡ ಅಲ್ಲಿಂದ್ರೆ AICC ನಿಮ್ಗೆ ಹೆಂಗೆ AICC ಬರ್ತದೆ ಹಿಂಗಲ್ಲಿ ಆ ಥರ ನಮ್ಗೆ ನಮ್ದೇ ಆದ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿ ದೆಹಲಿಯಿಂದ ಬರ್ತದೆ ನಮ್ಗೆ ಅಲ್ಲಿ. ನಿಮ್ದು ಯಾವ ರೆಕಗ್ನೈಸ್ ಪಾರ್ಟಿ ನಿಮ್ದಲ್ಲಿ? ಸೊ ಇಷ್ಟು ಜನಗಳ ಕಣ್ಣಿಗೆ ಮಣ್ಣೆಚ್ಚ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅಂದ್ಮೇಲೆ, ಅದರಲ್ಲೂ ಯಾರೊಬ್ಬ ಅಫಿಷಿಯಲ್ಸು ಹೆಣ್ಮಗಳು ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾಳೆ. ಆಕೆಗೆ ಸರ್ಕಾರ ಕಾರ್ ಕೊಟ್ಟಿರ್ತದೆ, ಡ್ರೈವರ್ ಕೊಟ್ಟಿರ್ತದೆ, ಡೀಸೆಲ್ ಕೊಟ್ಟಿರ್ತದೆ. ಆಕೆಗೆ ಉಚಿತ. ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಕುಂತ ಹೇಳ್ತಾರೆ, ಕಾಕಾ ಪಟೇಲ್ ನಿನ್ಗೂ ಫ್ರೀ, ನನಗೂ ಫ್ರೀ. ಕಾಕಾ ಪಟೇಲ್ ನಿನ್ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ. ಅವ್ರು ಹೇಳೋ ಭಾಷೆಗಳು ಅದ್ರಲ್ಲಿ. ಆದ್ರೆ ನಿಮ್ಮ ಹೆಂಡತಿಗೆಲ್ಲ ಫ್ರೀ ಕೊಡ್ಬೇಕು ಅಂತ ನಿಮ್ಮ ಮನೆ ದುಡ್ಡು ಕೊಡಿ.
ಜನರು ದುಡ್ಡು ಯಾಕೆ ಜನರು ದುಡ್ಡು ಯಾಕೆ ಕೊಡ್ತೀರಾ? ಪ್ರಶ್ನೆ ಮಾಡ್ತಿದ್ದೀರಾ. ಇವತ್ತು ರಾಜ್ಯ ಏನಾಗಿದೆ ಇವತ್ತು? ಒಂದು ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ. ನಿಮ್ ಶಾಸಕರು ಹೇಳ್ತವ್ರು ಇವತ್ತು ಒಂದು ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ದುಡ್ಡು ಒಂದೇ ಒಂದು ಅಭಿವೃದ್ಧಿ ಇಲ್ಲ, ಒಂದು ಶಾಲೆಗೆ ಬಣ್ಣ ಹೊಡ್ಸಕ್ ಆಯ್ತಾ ಇಲ್ಲ, ಮುರಿದು ಹೋಗ್ತಾರ ಚಾವಣಿ ಹಾಕ್ಸಕ್ ಆಯ್ತಾ ಇಲ್ಲ, ಒಂದು ಚರಂಡಿ ಮಾಡಕ್ ಆಯ್ತಾ ಇಲ್ಲ. ನೀವು ಅಲ್ಲಿ ಗಂಟ ಬಿಡಿ, ಸರ್ಕಾರಿ ನೌಕರರಿಗೆ 7 ರಿಂದ 8 ತಿಂಗಳು ಇವತ್ತವರು ಕೂಡ ಭತ್ಯೆ ಕೊಡಕ್ಕಾಗಿಲ್ಲ. ಇವತ್ತು ಮುಷ್ಕರಗಳು ನಡೀತಾನೆ ಇದೆ. ಮುಷ್ಕರ ನಡೀತಾ ಇದೆ. ಅಂಗನವಾಡಿ ಟೀಚರ್ಗಳ ಮುಷ್ಕರ ಮಾಡ್ತಾವ್ರೆ, ಅಲ್ಲಿ ಆಯಾಗಳು ಮುಷ್ಕರ ಮಾಡ್ತಾವ್ರೆ, ಎಷ್ಟೋ ಜನ ಇವರು. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿ ಪಂಚ ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ ಇವರಲ್ಲಿ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಹೇಳಿ ಉದ್ಯೋಗ ಇಲ್ದಿದ್ದವ್ರಿಗೆ ಯುವ ನಿಧಿ ಅಂತ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಯಾವ ಪುಣ್ಯ ತಗೊಂಡು ಯಾರಿಗೆ ಕೊಟ್ಟವ್ ತೋರಿಸ್ತೀನಿ ನೋಡೋಣ. ಅವರು ನಿರುದ್ಯೋಗಿಗಳು ಬಂದು ಇವತ್ತಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರೆ ಅದು ಬೇರೆಯವ್ರಿಗೆ ಕಾಣಬಾರ್ದು ಅಂತೇಳಿ 22 ಐಟಿಗೆ ಬ್ಯಾರಿಕೇಡ್ ಮುಚ್ತಾರೆ ಇವರು. ಈ ವ್ಯವಸ್ಥೆ ಬಂದು ನಿಂತಿದೆ ಅಲ್ಲಿ. ಇದೆಲ್ಲ ಈ ಪರಿಸ್ಥಿತಿ ಉಂಟಾಗಿರೋದು ಗ್ಯಾರಂಟಿಗಳಿಂದ ಅನ್ನೋದು ನಿಮ್ಮ ವಾದ. ಹೌದು. ನೀವು ಗ್ಯಾರಂಟಿ ಕೊಡಕ್ಕೆ ಮಾನ್ಯತೆ ಇಲ್ದಿರೋಂಥವ್ರು ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಿವತ್ತು ಇಡೀ ರಾಜ್ಯ ಲೂಟಿ ಹೊಡಿತಿದ್ರಲ್ಲ, ನಿಮ್ಮನ್ನು ಆಳಕ್ ಬಿಡ್ಬೇಕಾ ನಾವಿನ್ನ? ಬಟ್ ಈಗಲೂ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇದೇ ಪ್ರಶ್ನೆಯನ್ನ ಕೇಳಿದಾಗ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಗ್ಯಾರಂಟಿ ಕೊಟ್ಟು ಇನ್ನ ಉದ್ಧಾರ ಆಗ್ತಾ ಇದೆ, ಯಾವ್ದು ಕೂಡ ಅಭಿವೃದ್ಧಿ ಕುಂಠಿತವಾಗಿಲ್ಲ ಅಂತ ಹೇಳ್ತಾರೆ. ನನ್ನ ಮನವಿ ಏನು ಅಂತಂದ್ರೆ, ದಯಮಾಡಿ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಜೊತೆ ನಾ ಚರ್ಚೆ ಮಾಡಕ್ ಬಹಳ ದಿವಸ ಕಾಯ್ತಾ ಇದೀನಿ. ಎದುರುಗಡೆ ಬಂದು ಕುಳಿತುಕೊಳ್ಳಿ. ನೀವಲ್ಲಿ ನಾನು ಯಾವ ಪೇಪರ್ ತರಲ್ಲ, ನೀವು ನಿಮ್ಮೆಲ್ಲ ಕಡತ ಬನ್ನಿ, ಅಲ್ಲಿ ನಿಮ್ಮೆಲ್ಲ ಫೇಲ್ಯೂರ್ ಆಫ್ ಪವರ್ಸ್ ನಾನು ಮುಂದೆ ಹೇಳ್ತೀನಿ. ನಾನು ನಿಮ್ಗೆ ಓಪನ್ ಚಾಲೆಂಜ್ ಇದು ಬರ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು. ನಾನು ಹೇಳ್ತೀನಿ, ನಿಮ್ ಬಗ್ಗೆ ಗೌರವ ಇದೆ, ನಾನು ನಿಮ್ ಜೊತೆ 20 ವರ್ಷ ಇದ್ದಂತವನು. ನೀವು ಬನ್ನಿ, ನೀವು ಮಾಡಿದ ಸಾಧನೆ ಎಲ್ಲಂತ ತಗೊಬನ್ನಿ. ನೀವಲ್ಲಿ ನಾನು ನಿಮ್ಮ ಮುಂದೆ ಬರೀ ಕೈಲಿ ಬಂದು ಕುಳ್ತ್ಕೊತೀನಿ. ನಾನು ನಿಮ್ಮ ಎಲ್ಲ ಫೈಲ್ ಕಡತಗಳಿಗೆ ನಾನು ಓಪನ್ ಚಾಲೆಂಜ್ ಸ್ವೀಕಾರ ಮಾಡ್ತೀನಿ. ನಾನಲ್ಲಿ ನಿಮ್ಮ ಅಭಿವೃದ್ಧಿ ಏನು ತೋರಿಸ್ತೀನಿ. ನೀವಲ್ಲಿ ಚರ್ಚೆಗೆ ರೆಡಿ ಇದ್ದೀರಾ? ಖಂಡಿತ. ನಿಮ್ಮ ಭ್ರಷ್ಟಾಚಾರ ಇಷ್ಟ ಆಗ್ತಾ ಇದೆ ಇವತ್ತು. ಈ ಕಡೆ ಫ್ರೀ ಗ್ಯಾರಂಟಿ ಕೊಟ್ಟು ಮುಳುಗೋಯ್ತು ಇವತ್ತು, ಇಡೀ ರಾಜ್ಯನ ಸರ್ವನಾಶ ಆಗೋಯ್ತು. ಲಂಚ ಎಷ್ಟು ಭ್ರಷ್ಟಾಚಾರ ಆಯ್ತೈತೆ ಅಂತಂದ್ರೆ, ಇದು PWD ಇಲಾಖೆಯಲ್ಲಿ ಇವತ್ತು ಯಾವ ಮಟ್ಟಕ್ಕಿದೆ ಅಂದ್ರೆ 35% ಕೊಟ್ಟರೆ ಒಂದು ಬಿಲ್ ಪಾಸ್ ಆಗೋದು. ಮೊನ್ನೆ ಅಷ್ಟೇ ಈ ವಿಚಾರ ಕೂಡ ಚರ್ಚೆಗೆ ಬಂದಿತ್ತು. ಹೌದು. ಅವರ ಬಸವರಾಜ ರಾಯರೆಡ್ಡಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಭ್ರಷ್ಟಾಚಾರ ಎಷ್ಟು %. ಸತ್ಯ ಅದು, ಖಂಡಿತ. ಅವ್ರ ಪಾರ್ಟಿ MLAಗಳು ದುಡ್ಡು ಕೊಟ್ರೆ ಅವ್ರಿಗೆ ಗ್ರಾಂಟ್ ಅವ್ರಿಗೆ ಎಲ್ಲಿ ಇಲ್ಲ, ಇಲ್ವೇ ಇಲ್ಲ, ಗ್ರಾಂಟೇ ಇಲ್ಲ ಅಲ್ಲಿ. ನೆಕ್ಸ್ಟ್ MLA ಊರೊಳಗೆ ಹೋಗಕ್ಕಾಗಲ್ಲ. ಅವನು ಕಾಂಗ್ರೆಸ್ MLAಗಳು ಊರೊಳಿಕೆ ಹೋಗಕ್ಕಾಗಲ್ಲ. ನಾನು ಅದನ್ನ ಹೇಳದಲ್ಲಿ ಈ 224 ಜನ MLA ಏನು ಫ್ರೀ ಗ್ಯಾರಂಟಿಯನ್ನು ಗೆದ್ದು ಬಂದಿದ್ದಾರೆ ಇವತ್ತು, ಅವ್ರು ಯಾರು ಕೂಡ ನೆಕ್ಸ್ಟ್ ಗೆಲ್ಲಕ್ ಸಾಧ್ಯನೇ ಇಲ್ಲ. ಇವತ್ತು ಇಷ್ಟು ಜನನ ಅನರ್ಹ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಖಂಡಿತ. ಕಾಂಗ್ರೆಸ್ ಅಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಇವಾಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೊರಹೊಮ್ಮಿತು. ಈ ಬಾರಿ ಚುನಾವಣೆ ಆದಾಗ್ಲೂ ಕೂಡ ಒಂದು ಬಹುಮತವನ್ನ ಪಡ್ಕೊಂತು. ಇವತ್ತು ಕೂಡ ಎಲ್ಲ ಅಂದ್ರೆ ಶಾಸಕರ ಹಿಡಿತವನ್ನ ಹೊಂದಿರುವಂತದ್ದು ಕಾಂಗ್ರೆಸ್. ಸಾಧ್ಯನಾ ಇದು? 224 ಜನರನ್ನ ಅನರ್ಹಗೊಳಿಸ್ಲಿಕ್ಕೆ ಸಾಧ್ಯ? ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ, ಲಾ ಕಾನೂನು ಅಷ್ಟೇ ಮುಖ್ಯ. ಇಲ್ಲಿ ಸಂಖ್ಯೆ 1000 ಜನ ಇರಲಿ, ಅದು ಮುಖ್ಯ ಅಲ್ಲ, ಕಾನೂನು ಅಷ್ಟೇ ಮುಖ್ಯ. ಇಲ್ಲಿ ಹೆಂಗೆ ಅಂದ್ರೆ ನಿಮ್ಗೂ ಗೊತ್ತಾಗಿರ್ಬೋದು, ಪ್ರಜಾರವಾಣಿ ಕೇಸಲ್ಲಿ ನಾನು ಹೆಂಗೆ ಗೆದ್ದಿದ್ದೀವಿ ನಾವು ಅಂತ. ಇದೇ ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿದ್ದೆ ನಾನು. ಹೌದಾ? ಎಸ್. ಎಲೆಕ್ಷನ್ EP 2 of 2019 ಜಿ ದೇವರಾಜೇಗೌಡ ವರ್ಸಸ್ ಪ್ರಜ್ವಲ್ ರೇವಣ್ಣ ಕೇಸ್, ರಿಪೋರ್ಟಬಲ್ ಜಜ್ಮೆಂಟ್ ಅದು. ಖಂಡಿತವಾಗ್ಲೂ ಆ ಘಟನೆ ಮರೆಯಲಿಕ್ಕೆ ಆಗೋದಿಲ್ಲ. ಅವರು ಕೂಡ ಅದು MP ಆಗಿದ್ದಾಗ ಪವರ್ಫುಲ್ ಫ್ಯಾಮಿಲಿ ಅದು. ಅನರ್ಹ ಮಾಡಿ ಬಿಸಾಕ್ಲಿಲ್ವ ಅವ್ರನ್ನ? ಇವ್ರು 224 ಜನದಲ್ಲಿ ನಮ್ಮ ಪ್ರೇಯರ್ ಏನು ಅಂತ ಅಂದ್ರೆ, ಗೆದ್ದಿರೋಂಥ 136 ಜನ, ಇನ್ನ ಸೋತಿರೋ ಡಿಫಿಡೆಡ್ ಕ್ಯಾಂಡಿಡೇಟ್ 88 ಜನ. ನಮ್ಮ ಕಂಟೆಂಟ್ಸ್ ಇಷ್ಟೇ. ಅಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಏನು ಪ್ರಣಾಳಿಕೆ ಘೋಷಣೆ ಮಾಡಿ ಉಚಿತ ಗ್ಯಾರಂಟಿ ಘೋಷಣೆ ಮಾಡ್ತು, ಆ ಪ್ರಣಾಳಿಕೆ ಅಡಿಯಲ್ಲಿ ಯಾರ್ಯಾರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಚುನಾವಣೆಗೆ 2023 ಚುನಾವಣೆಯಲ್ಲಿ, ಅಷ್ಟು ಜನರನ್ನು ಕೂಡ ಅಮಾನತಿನಲ್ಲಿ ಮಡಗಬೇಕು. 6 ವರ್ಷಗಳ ಕಾಲ ಚುನಾವಣೆ ಸ್ಪರ್ಧಿಸಬಾರ್ದು. ಗೆದ್ದಿರೋಂಥವ್ರನ್ನು ಕೂಡಲೇ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು. ಇದೇ ನಮ್ಮ ಪ್ರೇಯರು. ಮಾಡ್ಲೇಬೇಕು, ಅವರು ಬೇರೆ ದಾರಿ ಇಲ್ಲ. ಈಗ BJP ಶಾಸಕರಿದ್ದಾರಲ್ಲ, ಅವ್ರು ಪ್ರಣಾಳಿಕೆ ಘೋಷಣೆ ಮಾಡಿ ಬಂದಿಲ್ಲ. ಅವರು ಇವ್ರು ಘೋಷಣೆ ಮಾಡಿ ಬಂದಿದ್ದಾರೆ, ಇವ್ರು ಘೋಷಣೆ ಮಾಡಿ ಬಂದಿದ್ದು. ಮತ್ತೊಂದು BJP ಪಕ್ಷ ರೆಕಗ್ನೈಸ್ ಪಾರ್ಟಿ ಅದು, ಅದು ನೋಂದಣಿಯಾಗಿರುವಂತ ಪಾರ್ಟಿ ಅದು. ನಾನು ACC ಬಗ್ಗೆ ಮಾತಾಡ್ತಾ ಇಲ್ಲ, KPCC ಬಗ್ಗೆ ಮಾತಾಡ್ತಾ ಇನ್ನಲ್ಲಿ. ನಿಮ್ದು ಎಲ್ಲಿದೆ KPCC ತೋರಿಸಿ ನೀವು ಅಲ್ಲಿ. ಈಗ ಇದೇ ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲೇರಿರ್ತೀರಾ. 2023 ಕೂಡ ಈ ಹೋರಾಟವನ್ನ ಮಾಡ್ತಾ ಇದ್ರೆ, ಇವತ್ತು ಸುಪ್ರೀಂ ಕೋರ್ಟ್ಗೆ ಬಂದಿದೆ. ಹೈಕೋರ್ಟ್ ಆದೇಶವನ್ನ ಕೊಡುತ್ತೆ, ಇದು ಯಾವುದು ಕೂಡ ಇಲ್ಲ ಅಂತ. ಅರ್ಜಿ ವಜಾಗೊಳ್ಳುತ್ತೆ. ಅದು ಯಾವ ಕಾರಣಕ್ಕೆ? ನಾನು ನಮ್ಮ ಮನವಿಯಲ್ಲಿ ನಾವಲ್ಲಿ ಕೇಳಿದ್ದು, ನಾವಲ್ಲಿ ಈ ತರ ಉಚಿತ ಗ್ಯಾರಂಟಿಯನ್ನು ಕೊಟ್ಟು ಮತದಾರರ ಅಂದ್ರೆ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಮಾಡ್ತಾ ಇದ್ದಾರೆ. ಇವರಲ್ಲಿ ಈ ಪಾರ್ಟಿನೇ ಇಲ್ಲ, ಇದು ಪ್ಯೂರ್ಲಿ ಕರಪ್ಟ್ ಪ್ರಾಕ್ಟೀಸಿಗೆ ಬರ್ತದೆ ಅಲ್ಲಿ. ಸೊ ಹಾಗಾಗಿ ಇವರನ್ನ ನಾವು ಎಲೆಕ್ಷನ್ ಲಾ ಕೆಳಗಡೆ ನಾವು ಇವ್ರನ್ನ ವಜಾ ಮಾಡಬೇಕು ಅಂತೇಳಿ
ನಾವು ಅದನ್ನ ಕೇಳಿದ್ದು ನಾವಲ್ಲಿ. ಸೊ ಈ ಮ್ಯಾನಿಫೆಸ್ಟೋ ಕೊಟ್ಟರು ಕೂಡ ಸೆಕ್ಷನ್ 123 ಆಫ್ RP ಆ್ಯಕ್ಟಲ್ಲಿ ಬರ್ತದೆ ಅಲ್ಲಿ. ಸೊ ಇದು ಮಾಡ್ಬೇಕಂತೇಳಿ ಅದು ಒಂದು ಸೈಡ್ ಹೋಯ್ತು ಈ ಕೋರ್ಟ್ ಇಲ್ಲಿ. ಅಂದರೆ ನಾವು ನ್ಯಾಯಾಂಗದ ಮುಂದೆ ನಾವೇನು ಮಾತನಾಡಬಾರ್ದು, ನಾವೆಲ್ಲ ನಾನು ವಕೀಲರಾಗಿರೋದ್ರಿಂದ ಈ ಕೆಳಹಂತ ನ್ಯಾಯಾಲಯ ಯಾವ ತಪ್ಪು ಮಾಡಿದೆ ಆ ತಪ್ಪನ್ನ ವೈಭವೀಕರಣ ಮಾಡಿ ಮೇಲಂತದ ನ್ಯಾಯಾಲಯಕ್ಕೆ, ಅಪೀಲ್ ನ್ಯಾಯಾಲಯಕ್ಕೆ ನಮ್ಮ ಡ್ಯೂಟಿ ಅದು. ಈ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ತಪ್ಪು ಮಾಡ್ತು ಅಂತೇಳಿ ಅದನ್ನು ನಾವು ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ ನಾವಲ್ಲಿ. ಅದ್ರ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಬೆಳಕು ಚೆಲ್ಲಿದೆ ಅಲ್ಲಿ. ಸೊ ಕರ್ನಾಟಕದಲ್ಲಿ 136 ಸೀಟು ಬಹುಮತದಿಂದ ಬಂದಿರುವಂಥ ರಾಜಕೀಯ ಪಕ್ಷದ ಅಧಿಕಾರದಲ್ಲಿರುವಂಥದ್ದು ಅದು ಅನರ್ಹಗೊಂಡ್ರೆ ದೇಶಕ್ಕೆ ಒಂದು ಐತಿಹಾಸಿಕ ತೀರ್ಪು ಇದು. ಆ ಐತಿಹಾಸಿಕ ತೀರ್ಪು ಹೊರ ಬೀಳುತ್ತೆ ಅಂತ ನಂಬಿಕೆ ಇದೆಯಾ ನಿಮಗೆ? 100% ಅದರಲ್ಲಿ 0.1% ವ್ಯತ್ಯಾಸ ಆಗಲ್ಲ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಅನರ್ಹ ಮಾಡಿಸಿರ್ತೀರಾ, ಇವತ್ತು CM ಸಿದ್ದರಾಮಯ್ಯ ಅವ್ರನ್ನ ಅನರ್ಹ ಮಾಡಿಸ್ತೀರಾ? ನಾಟ್ ಓನ್ಲಿ CM ನಾನು ಹೇಳ್ತಿರೋದಲ್ಲಿ ಅಷ್ಟು 224 ಜನನುವೆ 136 ಜನ ಗೆದ್ದಿರೋಂಥವ್ರು 88 ಜನ. ಕೆಲವರೆಲ್ಲ ಹಾಸ್ಯಾಸ್ಪದ ಮಾತನಾಡ್ತಾರೆ, ಅವ್ನು ಯಾರೋ ಅಂತ ಹುಚ್ಚಂತರ ಮಾತಾಡ್ತಾನೆ, ಇವನು ಅದು ಸಾಧ್ಯನಾ, ಎಲ್ಲರೂ ಬರುವಂತ ಯಕ್ಷ ಪ್ರಶ್ನೆ ಅದು. ಕಾನೂನು ಇಷ್ಟೇ ಅಲ್ಲಿ. ನಾನೊಬ್ಬ ದೇವರಾಜೇಗೌಡ ಬಂದಿಲ್ಲಿ ಕುಳ್ತಿದ್ದೀನಿ ಅಂತಂದ್ರಲ್ಲಿ ನನ್ಗೊಂದು ಐಡೆಂಟಿಟಿ ಬೇಕಲ್ವಾ? ನಮ್ಮಪ್ಪ ಇಂಥವ್ರು, ನಮ್ಮಮ್ಮ ಇಂಥವ್ರು, ನನ್ನ ಆಧಾರ್ ಕಾರ್ಡಲ್ಲಿ ತಂದೆ ತಾಯಿ ಹೆಸರು, ನನ್ನ ಊರು, ನನ್ನ ವಿಳಾಸ, ನನ್ನ ಏಜು ಎಲ್ಲ ಬರ್ತದಲ್ವಾ ಅಲ್ಲಿ. ನಿಮ್ KPCCಗೆ ಎಲ್ಲಿದೆ ಅದು? ಅವತ್ತು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ಬೇಕಿದ್ರೆ ಕಾಂಗ್ರೆಸ್ಗೆ ಕಾನೂನ ಭಯ ಇರ್ಲಿಲ್ವಾ? ಹಾಗಾದ್ರೆ ಯಾರು ಕೇಳೋದಿತ್ತಿಲ್ಲ ಅವತ್ತು. ದೇವರಾಜೇಗೌಡ ಅಂತ ಯಾರು ಹುಟ್ಟಿತ್ತಿಲ್ಲ. ಇವತ್ತು ಇಷ್ಟು ಸೀರಿಯಸ್ ಆಗತ್ತೆ ಅಂತಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದೇವರಾಜೇಗೌಡರು ಬರ್ತಾರೆ, ಇದನ್ನ ಈ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ, ಸೀರಿಯಸ್ ಮಾಡ್ತಾರೆ. ಅದು ಈಗ ಸಮನ್ಸ್ ಕೂಡ ಜಾರಿ ಆಗಿರೋದು ನಿಮ್ಮ ಕಾನೂನಿನ ಹೋರಾಟದ ಫಸ್ಟ್ ಗೆಲುವು ಅಂತಾನೆ ಹೇಳ್ಬೋದು. ನನ್ನಕ್ಕಿಂತಲೂ ನನ್ನ ಹಿಂದೆ ಹಲವಾರು ಕಾನೂನು ತೆಗ್ದಿರಿದ್ದಾರೆ. ನಾನು ನೆಪ ಮಾತ್ರಕ್ಕೆ ಅಷ್ಟೇ ಅಲ್ಲಿ, ಅದು ನನ್ಗೆ ಕ್ರೆಡಿಟ್ ಅಂತ ಅಲ್ಲ, ನನ್ನ ಗುರುಗಳಿದ್ದಾರೆ, ನನ್ನ ಸೀನಿಯರ್ಸ್ ಇದ್ದಾರೆ, ಹಲವಾರು ಜನ ಇದ್ದಾರೆ ಅಲ್ಲಿ. ಹಿಂದೆ ಒಂದು ದೊಡ್ಡ ಶಕ್ತಿ ವಕೀಲ ಸಮೂಹ ಕೆಲಸ ಮಾಡ್ತಾ ಇದೆ. ನಾನು ಬಂದು ಮಾಧ್ಯಮದಲ್ಲಿ ನಾನೊಬ್ಬ ಕುಳಿತಿರ್ಬೋದು ಅಷ್ಟೇ. ಅಲ್ಲಿ ತೆರೆಮರೆಯಲ್ಲಿ ತುಂಬಾ ಜನ ವಕೀಲರು ಕೆಲಸ ಮಾಡ್ತಾರೆ, ಕಾನೂನು ಚೌಕಟ್ಟೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಒಂದು ಕಡೆ ರಾಜಕೀಯ ಬಲ, ಹಣ ಬಲ, ಅಧಿಕಾರ ಬಲ, ಇನ್ನೊಂದು ಕಡೆ ನಾವು ಕಾನೂನಿನ ಬಲ. ಸೊ ಇದರಲ್ಲಿ ಜಯ ಆಗೋದು ಸತ್ಯಮೇವೇ ಜಯತೆ. ಯಾವಾಗ್ಲೂ ಹೇಳ್ತಿರ್ತಿರಲ್ಲ, ಕಾನೂನು ಮುಂದೆ ಎಲ್ರು ಒಂದು ಎಷ್ಟು ಇಟ್ಟಿದ್ರು ಏನಿದ್ರು ತಲೆಬಾಗ್ಲೇಬೇಕದು. ಈ ಡೇರಿಂಗ್ ಹೇಗೆ ಬಂದಿದ್ದು ಅಂತ ನೋಡಿ, ನಾವೆಲ್ಲ ಒಂದು ರೀತಿ ಹಲವಾರು ಮಾಧ್ಯಮದಲ್ಲಿ ಟಿವಿಯಲ್ಲಿ ಇಂಟರ್ವ್ಯೂ ಕೊಡ್ತಿದ್ದೀನಿ ಅಲ್ಲಿ. ನಾವು ಯಾವತ್ತು ಸಾವಿಗೆ ಹೆದರಿಬಾರ್ದು, ಮತ್ತೆ ನಾವು ನಮ್ಮಿಂದ ಯಾವ್ದು ತಪ್ಪುಗಳಾಗಬಾರ್ದು, ನಾವು ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಕೆಟ್ಟದ್ದನ್ನು ಮಾಡಬಾರ್ದು. ಹಾಗಿದ್ದಾಗ ಸತ್ಯದ ದಾರಿಯಲ್ಲಿ ಹಿಂದೆ ಹೋದಾಗ ನಾವಲ್ಲಿ ಎಲ್ಲರೂ ಗೆಲ್ತೀವಿ ಅನ್ನೋದಕ್ಕೆ ನಾನೇ ನಿದರ್ಶನ. ನಾನು ಪ್ರಜ್ವಲ್ ರೇವಣ್ಣ ಕೇಸ್ ಹಾಕಿದಾಗ ತುಂಬ ಜನ ಹೇಳಿದರು, ನೀನು ಹೋಗಬೇಡ ಈ ವಿಚಾರದಲ್ಲಿ. ಹಲವಾರು ಜನ ನನ್ನ ಗುರುಗಳಲ್ಲಿ ಅಡ್ವೈಸ್ ಮಾಡಿದ್ರು. ಅಲ್ಲಿ ಹೇಳಿದೆ, ನನ್ನ ಕಾನೂನು ಮೇಲೆ ನಂಬಿಕೆ ಇದೆ, ನಾನು ಗೆಲ್ತೀನಿ ಅಂತ ಅಂದೆ. ಆ ಪುಸ್ತಕದ ಮೇಲೆ ನಂಬಿಕೆ ಇತ್ತು. ನಮ್ಮ ಹಿಂದೆ ಬರೆದಿರೋಂಥ ನಮ್ಮ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಅಡಿಯಲ್ಲಿ ಕಾನೂನು ಏನು ನಿರ್ಮಾಣ ಆಗಿದೆ ಅಲ್ಲಿ, ಆ ಸಂವಿಧಾನ ತಿದ್ದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಕೆಲವು ಬದಲಾವಣೆಗಳಾಗ್ಬೋದು, ಸಂವಿಧಾನ ತಿದ್ದಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಂವಿಧಾನದಲ್ಲಿ ರಚನೆ ಆದಂಥ ಈ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗಗಳು ಏನಿದಾವೆ ಇವು, ಇದರಲ್ಲಿ ಪ್ರಾಮಾಣಿಕ ಹೋರಾಟ ಮಾಡಿದಾಗ ಜಯ ಸಿಗ್ತದೆ ಅಲ್ಲಿ, ಅದರಲ್ಲಿ ಎರಡನೇ ಮಾತಿಲ್ಲ ಅಲ್ಲಿ. ಸೊ ಹಾಗಾಗಿ ನಾಟ್ ಓನ್ಲಿ CM, ಮನೆ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಕೆಲವು ಘಟಾಂಕಟಿಗಳು ಮಾತಾಡ್ತಾ ಇದಾರಲ್ಲ ಅಲ್ಲಿ ಅಸೆಂಬ್ಲಿಯಲ್ಲಿ, ಏನು ಬಾಯಿ ಹರ್ಕೊಂಡು ಮಾತನಾಡ್ತಾ ಇದ್ದಾರೆ ಅವರೆಲ್ಲ. ಅವ್ರಿಗೆಲ್ಲರಿಗೂ ಏನು ಅಂತೇಳಿ ಇನ್ನೊಂದು 15 ದಿವಸದಲ್ಲಿ ಗೊತ್ತಾಗ್ತದೆ. 15 ದಿವಸದ ಇದು ಎಚ್ಚರಿಕೆನಾ ಅಥವಾ ಡೆಡ್ಲೈನಾ? ಅಂದ್ರೆ ಸೂಕ್ಷ್ಮತೆ ಇದು. ಎಚ್ಚರಿಕೆ ಡೆಡ್ಲೈನ್ ಅನ್ನೋಕ್ಕಿಂತಲೂ ಕಾನೂನಿನ ಸೂಕ್ಷ್ಮತೆ. ಎಲ್ಲ ಟೈಮಲ್ಲೂ ಕಾನೂನು ಕೊಂಡ್ಕೋಬಹುದು ಅನ್ನೋದು ಎಲ್ಲರೂ ಹುಚ್ಚು ಭ್ರಮೆ. ಅದು ಯಾವುದೋ ಒಂದು ಕುಟುಂಬ ಈಗ ಹಂತದಲ್ಲಿ ಫೇಲ್ಯೂರ್ ಆಗ್ತೈತೆ, ಕಾನೂನು ಕೊಂಡ್ಕೊಳಕ್ಕಾಗ್ತದೆ ಗೊತ್ತಾಯ್ತೈತೆ ಇದು. ಹಾಗೆ ಇವ್ರಿಗೆ ಇಲ್ಲಿರುವಂಥ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇವರು ಕೂಡ ಅರಿವಾಗ್ತದೆ ಇಲ್ಲಿ. ವೆರಿ ಶಾರ್ಟ್ಲಿ ಅವ್ರಿಗೂ ಒಂದು ಅನುಭವ ಆಗ್ತದೆ. ಈಗ ಅದು ಯಾರೇನು ಸರ್ಕಾರ ಪತನ ಮಾಡಬೇಕಾಗಿಲ್ಲ, ತಾನಾಗೆ ಪತನ ಆಗ್ತದೆ ಈಗ ಸರ್ಕಾರ ಪತನ ಆಗುವಂಥದ್ದು ಖಂಡಿತ ಅಂತ ಹೇಳ್ತಾ ಇದೆ. ಹೌದು, 100%. ಅಷ್ಟು ಜನ ಅನರ್ಹ ಆಗ್ತಾರೆ, ಖಂಡಿತ ಅನರ್ಹ ಆಗ್ತದೆ. ಇದೊಂದು ಐತಿಹಾಸಿಕ ತೀರ್ಪು ಹೊರ ಬೀಳ್ತದೆ ಇದು 15 ದಿನದಲ್ಲಿ. ಈಗ 2 ವಾರ ಅದಾದ ನಂತರ CM ಸಿದ್ದರಾಮಯ್ಯ ಅವ್ರಿಗೆ ಹೌದು, ಖುದ್ದು ಹಾಜರಾತಿಗೆ ಸಮನ್ಸ್ ಜಾರಿ ಮಾಡಿದೆ ಅಲ್ಲಿ. ಅವರು ಹಾಜರಾತಿ ಬರ್ಬೇಕು. ಅವರು ಅವ್ರ ಕಡೆಯಿಂದ ಯಾವ ರೀತಿಯಾಗಿರ್ಬೋದು ಎಕ್ಸ್ಪ್ಲನೇಷನ್? ಅವ್ರು ಏನಂತ ಉತ್ತರ ಕೊಡ್ತಾರೆ ಅಲ್ಲಿ? ನಾನು ರೆಕಗ್ನೈಸ್ ಪಾರ್ಟಿ ಅಂತ ಹೇಳ್ಕೊತಾರ, ಇಲ್ಲ ಫ್ರೀ ಗ್ಯಾರಂಟಿ ಕೊಟ್ಟು ನಮ್ಮ ಮನೆ ದುಡ್ಡು ಕೊಡ್ತಾ ಇದೀನಿ ಅಂತ ಹೇಳ್ತಾರ, ಏನು ಈಗ ಉಚಿತ ಗ್ಯಾರಂಟಿ ಕೊಟ್ಟಿದ್ರಲ್ಲ ಅದು ನಮ್ಮ ಸಂಬಂಧಿಕ ಮನೆ ದುಡ್ಡು, ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ದುಡ್ಡು ಅಂತ ಹೇಳ್ತಾರ. ಉತ್ತರ ಕೊಡ್ಬೇಕಲ್ಲ ಅಲ್ಲಿ. ಈಗ ಒಂದು ಫೈನಾನ್ಷಿಯಲಿ
ನಾವೇನೋ ₹1 ಖರ್ಚು ಮಾಡ್ಬೇಕಂದ್ರೆ ಕೂಡ ಅದು ನಾಗರಿಕ ತೆರಿಗೆ ದುಡ್ಡು ಆಗಿರ್ತದೆ. ಅದು ಅದಕ್ಕೇನು ಉತ್ತರ ಕೊಡ್ತಾರೆ? ಕೊಡ್ಬೇಕಲ್ಲ ಅವರಲ್ಲಿ. ಕಾದು ನೋಡಿ ಹೆಂಗೆ ಕೊಡ್ತಾರೆ ಅಂತ. ಈಗ ಗ್ಯಾರಂಟಿ ಯೋಜನೆಗಳಿಂದ ಯಾರಿಗೂ ಉಪಯೋಗ ಆಗ್ತಿಲ್ಲ ಅಂತ? ಖಂಡಿತ ಯಾರಿಗೂ ಇಲ್ಲ. ಈ ನೋಡಿ ಸಣ್ಣ ಎಕ್ಸಾಂಪಲ್ಲು, ಎಷ್ಟೋ ಜನ ಬಡವರಿಗೆ BPL ಕಾರ್ಡ್ ಕೊಟ್ಟಿದ್ರು ಅವರು. ಇವ್ರು ಗ್ಯಾರಂಟಿ ಕೊಟ್ಟ ಮೇಲೆ ಸುಧಾರಣೆ ಸ್ವಲ್ಪ ಇವರು ಜೀವ ಉಳಿಸ್ಕೋಬೇಕಲ್ಲ ಇವರಲ್ಲಿ. ಯಾರೊಬ್ಬ ಸಾಲ ಮಾಡಿ, ಬಡ್ಡಿ ಸಾಲ ಮಾಡಿ ಒಂದು ಕಾರ್ ತಗೊಂಡಿರ್ತಾನೆ, ಒಂದು ಟ್ಯಾಕ್ಸಿ ತಗೋತಾನೆ, ಇಲ್ಲ ಒಂದು ಲಾರಿ ತಗೋತಾನೆ. ಕಾರ್ ತಗೊಂಡ್ರೆ ಒಂದು ಮನೆ BPL ಕಾರ್ಡ್ ರದ್ದಾಗೋಯ್ತು. ಮೀಟರ್ ಬಡ್ಡಿ ಸಾಲ ಮಾಡಿ 2 ಲಕ್ಷ ಸಾಲ ತಂದ್ಬಿಟ್ಟು ಅವ್ನು ಕಾರ್ ತಗೊಂಡಿರ್ತಾನೆ, ಬಡ್ಡಿ ಕಟ್ಟಕ್ಕಾಯ್ತಾ ಇರಕ್ಕಲ್ಲ. ಒಟ್ಟಿಗೆ ಬಡವ ಅಂತ ಅನ್ನ ತಿಂತ ಇದ್ದ. ಈಗ BPL ಕಾರ್ಡ್ ಅಕ್ಕಿ ಬರ್ತಾ ಇತ್ತು, ಈ ಕಡೆ ಅಕ್ಕಿ ನಿಂತೋಯ್ತು, ಅಲ್ಲಿ ಕಾರು ಹರಾಜ್ ಆಗ್ತದೆ. ಲೋನ್ ಕಟ್ಟಕ್ಕಾಗಲ್ಲ ಅವ್ನ ಕೈಲಿ, ಬಾಡಿಗೆ ಇಲ್ಲ, ಕಾರ್ ಹರಾಜ್ ಆಗ್ತದೆ, BPL ಕಾರ್ಡ್ ನಿಂತೈತೆ. ಇದು ಒಂದು ರೀತಿ ಬಡವನ ಮನೆ ಹಾಳು ಮಾಡಿದ್ದು. ಕರೆಂಟು ಉಚಿತ ಗ್ಯಾರಂಟಿ ಅಂತ ಹೇಳಿದ್ರಲ್ಲ, 200 ಯೂನಿಟ್ ಫ್ರೀ ಅಂತ ಅಂದ್ರು. ಈಗ ಏನ್ ಮಾಡ್ಬಿಟ್ಟಾರೆ ಅಂತಂದ್ರೆ ಅಲ್ಲಿ ಎಷ್ಟು ಸರಾಸರಿ 6 ತಿಂಗಳದ್ದು 1 ವರ್ಷದ್ದು ಸರಾಸರಿ ಮಾಡ್ತಾರೆ ಅಲ್ಲಿ. ಹಿಂದೆ ಯಾರೋ ಅವನು ಪಾಪ ಒಂದು 50 ಯೂನಿಟಲ್ಲಿ 25 ಯೂನಿಟ್ ಬಳಸ್ತಾ ಇದ್ದ ಅವನಲ್ಲಿ. ಉಚಿತ ಕರೆಂಟ್ ಅಂತ ತಕ್ಷಣ ಅವನೇ ಮಾಡ್ಬಿಟ್ಟ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಏನಂತ ಅಂದ್ಬಿಟ್ಟ ಅವನಲ್ಲಿ. ಒಂದೇ ಸಲ 180 ಯೂನಿಟ್ ಬಂದ್ಬಿಡ್ತದು. ಈ 180 ಯೂನಿಟ್ಗೆ 3% ಬಡ್ಡಿ ಆಗ್ಬಿಡ್ತೀಗ ಅದಕ್ಕೆ. ಅವ್ನು ಹೆಂಗ 50-60 ರೂಪಾಯಿ ಕರೆಂಟ್ ಬಿಲ್ ಕಟ್ಕೆ ಬರ್ತದ, ಈಗ 600 ರೂಪಾಯಿ ಕಟ್ಟಂಗೆ ಆಗೋಗ್ಬಿಡ್ತಾವ ಅವನಲ್ಲಿ. ಮತ್ತೆ ಅವನಿಗೆ ಉಚಿತ ಕರೆಂಟ್ ಸಿಗ್ತಾವ ಅವನಿಗೆ. ಬಸ್ಸು, ಹೆಣ್ಮಕ್ಳು ಉಚಿತ. ಎಷ್ಟು ಜನ ಹೆಣ್ಮಕ್ಳು ದಿನಂತರ ಬಸ್ಸಲ್ಲಿ ಜರ್ನಿ ಮಾಡ್ತಾರೆ ಹೇಳಿ. ಇಲ್ಲಿ ಬೆಳಿಗ್ಗೆ ಗಂಡ ಮಕ್ಳು ಹೋಗ್ಲೇಬೇಕಲ್ವಾ ಕೂಲಿ ಕೆಲಸಕ್ಕೆ, ಇನ್ನೊಂದು ಮತ್ತೊಂದು ಕೈಲಿ. ಹೆಂಡತಿ ಎಷ್ಟು ದಿವಸ ತಕ್ಕ ಅವಳೇ ಹೋಗ್ತಾಳ? ಇದು ನಮ್ಮ ನಾಗರಿಕ ಸಂಸ್ಕೃತಿಯಲ್ಲಿ ಎಲ್ಲ ಹೆಣ್ಮಕ್ಳನ್ನು ನೀನೇ ಬೆಳಿಗ್ಗೆ ಸಂತಿಗೆ ಹೋಗಮ್ಮ ಅಂತ ಹೇಳಲ್ಲ. ಅಲ್ಲಿ ಬೆಳಗ್ಗೆ ಹೋದ ಗಂಡು ಮಕ್ಳಿಲ್ಲ ಅಲ್ಲಿ ಜಾಬ್ ಕಟ್ಟಾಗೋಯ್ತು ಅವ್ರದಲ್ಲಿ. ಎಣ್ಣೆ ಮೇಲೆ ಅಂದ್ರೆ ಲಿಕ್ಕರ್ಸ್ ಮೇಲೆ ಜಾಸ್ತಿ ಮಾಡಿದ್ರು, ಪ್ರತಿಯೊಂದು ಸಿರಿಧಾನ್ಯಗಳ ಮೇಲೆ ಜಾಸ್ತಿ ಮಾಡಿದ್ರು, ಎಣ್ಣೆಗಳ ಮೇಲೆ ಜಾಸ್ತಿ ಮಾಡಿದ್ರು, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು, ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು. ಇವ್ರಿಗೆ ಗ್ಯಾರಂಟಿ ಕೊಟ್ಟರೋದು ಯಾವ್ದು ಉಳಿಸ್ಕೊಂಡಿದ್ದಾರೆ ಹೇಳಿ? ಇವರು ಯಾವುದು ಉಳಿಸ್ಕೊಳ್ಳಿಲ್ಲ. ಅಲ್ಲಿ ಎಂಪ್ಲಾಯ್ಮೆಂಟ್ ಸ್ಟಾಪ್ ಆಗೋಯ್ತು, ಉದ್ಯೋಗ ನಿಂತೋಯ್ತು, ಯಾರು ನಿರುದ್ಯೋಗ ಉದ್ಯೋಗಗಳಿಲ್ಲ ಆಯ್ತು, ಶಾಲಾ ಕಟ್ಟಡಗಳೇ ಹೊಸ್ತಕ್ಕ ನವೀಕರಣ ಇಲ್ವೇ ಇಲ್ಲ, ಶಂಕುಸ್ಥಾಪನೆ ಇಲ್ವೇ ಇಲ್ಲ, ಅಭಿವೃದ್ಧಿ ಕಡಿಮೆ ಆಗೋಯ್ತು. ಅಲ್ಲಿ ಬಹಳ ದುರಂತ ಅಂತ ಅಂದ್ರೆ ಈ ವಿಚಾರದಲ್ಲಿ. ಮೊನ್ನೆ ನಮ್ಮ ಹಾಸನ ಜಿಲ್ಲೆಗೆ ಮೊನ್ನೆ ಮುಖ್ಯಮಂತ್ರಿ ದಂಡು ಬಂತು ಪೂರ್ತಿಯಲ್ಲಿ. ಸಮಾವೇಶನೂ ಕೂಡ ಬಹಳ ದೊಡ್ಡ ಸಮಾವೇಶ ಮಾಡಿದ್ರು. ನಗು ಬರ್ತದೆ ಅಂತಾರೆ ರಾಜ್ಯ ಜನತೆ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಲ್ಲಿ 300 ಕೋಟಿ ರೂಪಾಯಿ ಕಾರ್ಯಕ್ರಮನ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ನಾನು KDPS ಕೊಡ ಇದ್ದಾಗ, ನನ್ನ ಅಧಿಕಾರದ ಇದ್ದಲ್ಲಿ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಒಬ್ಬ ಕಂಟ್ರಾಕ್ಟ್ಗೆ 2,000 ಕೋಟಿ ಕೊಟ್ರು. ಎರಡೇ ಕೆಲಸ. ಹೇಮಾವತಿಲಿ ಕಾವೇರಿ ನೀರಾವರಿ ನಿಗಮದ ಲೆಫ್ಟ್ ಹ್ಯಾಂಡ್ ಚಾನಲ್ ಎಡದಂಡ ನಾಲೆ ಆಧುನೀಕರಣಕ್ಕೆ 1,300 ಕೋಟಿ DY ಉಪಾರ್ ಕಂಪನಿಗೆ. ಬಲ್ದಂಡ ನಾಲೆ 983 ಕೋಟಿ. 2,000 ಕೋಟಿ ಕಾಸಾಗೋಯ್ತಾ ಅದು. ಇನ್ನು ಬೇರೆವು 5,000 ಕೋಟಿ ಕೆಲಸ ಕೊಟ್ಟರು ಅವಾಗ. ಅಲ್ಲಿ ಎಷ್ಟು ಪರ್ಸೆಂಟೇಜ್ ಬರ್ತೀನಿ ನಿನ್ನೆ ನಾವೇನು ಹೇಳ್ಬೇಕಾಗಿಲ್ಲ. ಇನ್ನು ಅಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಬಂದಿದ್ದು ಹೇಳಿ. ಆಗ ಫಂಕ್ಷನ್ ಇಲ್ಲ. ಯಾಕೆ ಹೇಳಿ? ಈ ಫ್ರೀ ಗ್ಯಾರಂಟಿ ಇತ್ತಿಲ್ಲ, 1,000 ಕೋಟಿ ಬತ್ತೆ ಇತ್ತಲ್ಲ, ಪರ್ಸೆಂಟೇಜ್ ತಗತ್ತೆ ಅದ್ರಲ್ಲಿ. ಈಗ ನಿಂತೋಯ್ತಲ್ಲ ಅಲ್ಲಿ, ಪಕ್ಷ ಮುಳುಗೋಗ್ಬಿಡ್ತೈತಲ್ಲ ಈಗ. ಅಲ್ಲಿ ನಾವು ಬದುಕಿದೀವಿ ಅಂತ ತೋರ್ಸಕ್ಕೆ. ಇನ್ನೊಂದು ದುರಂತ ಏನು ಅಂತಂದ್ರೆ, ಅಷ್ಟು ಯೋಜನೆ ಏನು ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಪಕ್ಷದವ್ರು ಬಂದು, ಆ ಎಲ್ಲ BJP ಪಕ್ಷ ಕೊಟ್ಟದ್ದು. ಅಂದ್ರೆ ಈ ಗ್ಯಾರಂಟಿಗಳಲ್ಲ, ಯೋಜನೆಗಳು ಅಲ್ಲ. ಮೊನ್ನೆ ಶಂಕುಸ್ಥಾಪನೆ, ಹಾಸನ ಶಂಕುಸ್ಥಾಪನೆ ಮಾಡಿದ್ರಲ್ಲ, BJP ಸರ್ಕಾರ ಅನುದಾನ ಕೊಟ್ಟದ್ದು. ಅದಕ್ಕೆ ಬಂದು ಇವ್ರು ಕಾಂಗ್ರೆಸ್ ಕಲ್ಲಾಕ್ಬಿಟ್ಟು ಬಂದ್ರು. ಅದಕ್ಕೆ 4-5 ಕೋಟಿ ಖರ್ಚು ಮಾಡಿ ಜಿಲ್ಲಾಡಳಿತದಿಂದ. ಅದೇನು ದುರಂತ ಇನ್ನೊಂದೇನು ಅಂತ ಅಂದ್ರೆ, ಇದರಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಿಂದ, ಗ್ರಾಮದಿಂದ ಬರ್ಬೇಕಲ್ಲಿ. ಅಲ್ಲಿರೋ ಹೆಣ್ಮಕ್ಳಿಗೆ ಹೇಳಿದ್ರು, ನೀವು ಬರ್ದವರೆ 2,000 ರೂಪಾಯಿ ದುಡ್ಡು ಕಟ್ಟಾಗುತ್ತೆ. ಇವರು ಹೇಳಿ ಆಶಾ ಕಾರ್ಯಕರ್ತರು ಕಳ್ಸೋದು ಮನೆ ಬಾಗಿಲಿಗೆ. ನೀವು ಬರ್ದವ್ರೆ 2,000 ರೂಪಾಯಿ ಕಟ್ಟಾಗ್ತದೆ. ನೀವು ಬರ್ದ ಹೋದ್ರೆ ಬಸ್ ಟಿಕೆಟ್ ನಿಂತೋಯ್ತದೆ ನಿಮ್ದಲ್ಲಿ. ನೀವು ಬರ್ದವ್ರು ನಿಮ್ಮ ಮನೆ ಕರೆಂಟ್ ಕಿತ್ತಾಕ್ತಾರೆ. ನೀವು ಬರ್ದವ್ರು BPL ಕಾರ್ಡ್ ತೆಗೆದಾಕ್ತಾರೆ. ಭಯ ಹುಟ್ಟಿಸಿ ಜನ ಕರ್ಕೊಂಡ್ಬಂದಿದ್ರು ಸಮಾವೇಶಕ್ಕೆ. ಮಾನ ಮರ್ಯಾದೆ ಯಾರ ಇದ್ದರಾಗಿದ್ರೆ, ಸರ್ಕಾರಿ ಯಂತ್ರವನ್ನು ಯಾವ ರೀತಿ ದುರುಪಯೋಗ ಮಾಡ್ಕೆತ್ತು ಅಂತ ಅಂದ್ರೆ, ನೀವು ಸ್ಪಷ್ಟವಾಗಿ ಸರ್ಕಾರಿ ಕಚೇರಿ, ಸರ್ಕಾರಿ ಕೆಲಸ ಆಗಿದ್ರೆ ನಮ್ಗೆ ಅಭ್ಯಂತರ ಇರ್ತಾರೆ, ಮಾಡ್ಬೇಕು. ನೀವಲ್ಲಿ ಕಾಂಗ್ರೆಸ್ ಪಕ್ಷದವರೆಲ್ಲ ವೇದಿಕೆ ಮೇಲೆ ಕೂರ್ಸ್ಕೊಂಡಿದ್ದೀರಾ, ಕಾಂಗ್ರೆಸ್ಗೆ ಜೈ ಅನ್ನಿಸ್ತೀರಾ, ಸರ್ಕಾರದ ಜನ ಕರ್ಕೊಬರ್ತೀರಾ. 1,800 ಬಸ್ಸನ್ನು ಬುಕ್ ಮಾಡಿದ್ರೆ ಹಾಸನದಲ್ಲಿ ಜನ ಕರ್ಕೊಬರಕ್ಕೆ ಅಂತ ಅಂದ್ರೆ, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ, ಬಸ್ ಚಾರ್ಜ್ ದುಡ್ಡು ಯಾರು ಕೊಟ್ಟರು, ಬಸ್ಸಿಗೆ ಯಾರು ದುಡ್ಡು ಕಟ್ಟಿದ್ರು? ಯಾವ ಸಮಾವೇಶ ನೀವಲ್ಲಿ? ಬರೀ 300 ಕೋಟಿ ರೂಪಾಯಿ ನೀವು ಅನುದಾನ ಕೊಡೋ ಬಿಡುಗಡೆ ಅನುದಾನ ಬಿಡುಗಡೆ ಅಲ್ಲ, ಶಂಕುಸ್ಥಾಪನೆ. ಅದು ನಮ್ದು ಗ್ರಾಂಟ್, ನಮ್ BJP ಕೊಟ್ಟಂತದ್ದು ಗ್ರಾಂಟ್ ಅದು. ಆ 300 ಕೋಟಿ ಕೆಲಸ ಮಾಡಕ್ಕೆ ಇವರು 1,800 ಬಸ್ನ ಬಿಟ್ಟು ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿ ಕರ್ಸ್ಕೊಂಡ್ಬಂದ್ರಲ್ಲಿ. ಅಂದ್ರೆ ವ್ಯವಸ್ಥೆ ಯಾವ ಮಟ್ಟಕ್ಕೆ, ಕೀಳ್ಮಟ್ಟಕ್ಕೆ ಇಳಿದೋಗ್ಬಿಟ್ಟಿದೆ ಅನ್ನೋದಕ್ಕೆ ಇವ್ರದಲ್ಲಿ ಮುಚ್ಚೋಗ್ಬಿಟ್ಟಿದೆ. ಅಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗೋಗಿದೆ. ಉಸಿರಾಡ್ಬೇಕಲ್ಲ ಅವರಲ್ಲಿ.
ಆ ಉಸಿರಾಡಕ್ಕೋಸ್ಕರ ಏನು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಪಾಪ ಅವರೇ ಆಂಕರಿಂಗ್ ಮಾಡಿದ್ದು ವೇದಿಕೆ ಮೇಲೆ ನಿಂತ್ಕೊಂಡು. ಅಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾರಲ್ಲ, ಕೃಷ್ಣ ಬೈರೇಗೌಡರು ಅವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ 7 ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಗೆಲ್ಲ. ಅಲ್ಲ 7 ಸೋಲ್ತವೆ ಅಲ್ಲಿ, ಕಾಂಗ್ರೆಸ್ ಧೂಳಿಪಟ ಎದ್ದೋಯ್ತದೆ, ಹಾಸನಲ್ಲಿ ಉಳಿಯೋದೇ ಇಲ್ಲ ಕಾಂಗ್ರೆಸ್. ಕಾಂಗ್ರೆಸ್ ನಾವೇನು ಎಲೆಕ್ಷನ್ ಓಟ್ ಹಾಕ್ಬೇಡಿ ಅಂತ ಏನ್ ಹೇಳಂಗಿಲ್ಲ ಅವರಲ್ಲಿ, ಜನಗಳು ಊರೊಳಗೆ ಕಲ್ತಾ ಬಿಡ್ತಾರೆ ನಿನ್ನ. ನನ್ನ ಹಾಸನ ಜಿಲ್ಲೆಯಲ್ಲಿ ಒಂದೇ ₹1 ಕೆಲಸನ ಕಾಂಗ್ರೆಸ್ ಪಕ್ಷದ ದೇಣಿಗೆ ಇಲ್ಲ, ₹1 ಗ್ರಾಂಟ್ ಇಲ್ಲ. ದುರಂತ ಏನು ಅಂತಂದ್ರೆ ಈ ಫ್ರೀ ಗ್ಯಾರಂಟಿ ಯೋಜನೆ ಅನುಷ್ಠಾನ ತರಕಂತೇಳಿ ಅಲ್ಲೊಬ್ಬ ಜಿಲ್ಲಾಧ್ಯಕ್ಷ, ತಾಲೂಕಿಗೆ ಒಬ್ಬ ಅಧ್ಯಕ್ಷ, ಅವ್ರಿಗೆ ಸಂಬಳ ಗ್ಯಾರಂಟಿ ಸಮಿತಿಯವರಿಗೆ, ರಾಜ್ಯದಲ್ಲಿ ಒಬ್ರು ಅವ್ರಿಗೊಂದು ಪ್ರೋಟೋಕಾಲ್ ಗಾಡಿ ವೆಹಿಕಲ್ ಎಲ್ಲ ಅಲ್ಲಿ. ನನಗೆ ಅರ್ಥ ಆಯ್ತಲ್ಲ ಏನಾಯ್ತೈತೆ ಅಂತ ಹೇಳಿ. ಇದು ಫೈನಾನ್ಸ್ ಇಂದ ಅಪ್ರೂವಲ್ ತಗೊಂಡವ್ರ ಇವರು, ಏನ್ ಮಾಡ್ತಾ ಇದಾರೆ ಇವರಲ್ಲಿ? ಮತ್ತೆ ಯಾಕೆ ಇಷ್ಟ ಆಗ್ತಿದ್ರು ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರುವಂತದ್ದು ನಿಲ್ಲಿಸ್ತಿಲ್ಲ? ಜನಗಳಿಗೆ ಮೋಸ ಮಾಡ್ಬಿಟ್ರಲ್ಲ, ಮರಳು ಮಾಡಿ ಗೆದ್ದಾಯ್ತಲ್ಲ ಈಗ ಅವರು. ಈ ಹೊರಗೆ ಬರಕ್ ಆಯ್ತಲ್ಲ ಅವರಲ್ಲಿ, ಹೊರಗೆ ಬಂದು ಜನ ಕಲ್ತಾ ಬಿಡ್ತಾರೆ ಅಲ್ಲಿ. ಈಗ ಅಲ್ಲ ಯಾರೋ ಕೆಲವು ಹೆಣ್ಮಕ್ಳು ಹಾಡು ನೋಡಿದ್ದು ನಾವಲ್ಲಿ, ಸಿದ್ದರಾಮಯ್ಯ ನಿನ್ನ ನೋಡಿದ್ದೆ ನಾನು, ಏನೋ ಒಂದು ಹಾಡು ಹೆಣ್ಮಕ್ಳಲ್ಲಿ ಹೇಳ್ತಾರಲ್ಲಿ, ಹಿಂಗ್ ಮಾಡಿದೆ ಸಿದ್ದರಾಮಯ್ಯ ಅಂತ ಹೇಳಿ ಬಹಳ ಟ್ರೋಲ್ ಆಗಿತ್ತಲ್ಲಿ. ಹಂಗೆ ನೆಕ್ಸ್ಟ್ ಕಾಂಗ್ರೆಸ್ ಎಲ್ಲರ ಮನೆಗೆ ಯಾವನೇ ಓಟ್ ಕೇಳೋರು ಕೂಡ ಕಾಂಗ್ರೆಸ್ಗೆ ಹಳ್ಳಿಯಲ್ಲಿ ಜನ ಅಲ್ಲೇ ಹಾರ ಹಾಕ್ಬಿಟ್ಟು ಕಳ್ಸ್ಕೊಡ್ತಾರೆ, ಒಳ್ಳೊಳ್ಳೆ ಹಾರ ಹಾಕಿ ಕಳಿಸ್ಕೊಡ್ತಾರೆ ಅಲ್ಲಿ. ಮುಂದೆ ಅಲ್ಲಿ ನಿಂತ್ಕೊಂಡು ಶಪಥ ಮಾಡಿದ್ರು ಮುಂದಿನ ಚುನಾವಣೆಯಲ್ಲಿ 7 ಗೆಲ್ಲುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಖಂಡಿತ ಸೋಲುತ್ತೆ 7 ಅಂತ ಕೂಡ ಹೇಳ್ತಾ ಇದ್ದೀರಾ. ಇನ್ನು ಇಲ್ಲೇ ಈ ಒಂದು ಸಮಯದಲ್ಲಿ ನಾವು ಒಂದು ಪ್ರಶ್ನೆ ಕೇಳಲೇಬೇಕು. ಹಾಸನ್ ಅಂತ ಹೇಳಿದ್ರೆ ದೈವೇಗೌಡರ ಕುಟುಂಬದ ಹಿಡಿತದಲ್ಲಿರುವಂಥದ್ದು, ಅವರನ್ನ ಕಂಡ್ರೆ ಅಷ್ಟೇ ಭಯ ಕೂಡ ಇದೆ. ಒಂದು ಮಾತು ಕೂಡ ಇತ್ತು, ಅವ್ರ ಮುಂದೆ ಯಾರು ಏನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ. ಅವಾಗ ಅಲ್ಲಿ ಒಬ್ರು ಎಂಟ್ರಿ ಕೊಡ್ತೀರಾ, ಅದು ನೀವೇನೆ. ಇವತ್ತು ಅಂತ ದೊಡ್ಡ ಕುಟುಂಬವನ್ನ, ಗೌಡ್ರ ಕುಟುಂಬವನ್ನ ಎದುರು ಹಾಕಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ? ಕಾನೂನು, ಯಾವುದೇ ಒಂದು ದರ್ಪ, ದೌರ್ಜನ್ಯ, ಗೂಂಡಾಗಿರಿ, ಒಂದು ಡಿಕ್ಟೇಟರ್ಶಿಪ್ ಅಂತಾರಲ್ಲ, ಸೊ ಇದು ಅಂತ್ಯ ಆಗ್ಬೇಕಿದು. ಇದು ಪ್ರಜಾಪ್ರಭುತ್ವ ರಾಜ್ಯ, ಇದು ದೇಶ, ಇದು ಪ್ರತಿಯೊಬ್ಬ ನಾಗರಿಕನಿಗೆ ಅವನಿಗೆ ಬದುಕಲಿಕ್ಕೆ ಅವಕಾಶ ಇದೆ ಅಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅಂತ ಒಂದು ಹಕ್ಕುಗಳನ್ನ ಕೊಟ್ಟವ್ರೆ. ಆ ಹಕ್ಕನ್ನು ಎಲ್ಲಿ ಕಿತ್ಕೊಂಡ್ಬರ್ತಾರೆ ಅಲ್ಲಿ ಜನ ತಡೆಯುವಷ್ಟು ತಡಿತಾರೆ ಅಲ್ಲಿ. ಆ ಅಂತಿಮ ಘಟ್ಟ ಮೀರಿದಾಗ ಹೊರಗೆ ಬರಲೇಬೇಕಾಗ್ತದೆ ಅಲ್ಲಿ. ಅದು ನನ್ನ ಮುಖಾಂತರ ಹೊರಗೆ ಬಂತಷ್ಟೇ. ಅದು ಯಾಕೆಷ್ಟು ದ್ವೇಷ ಅಂತ ಅಂದ್ರೆ ರೇವಣ್ಣ ಕುಟುಂಬದ ಮೇಲೆ? ದ್ವೇಷ ಅಲ್ಲ, ಅಂದ್ರೆ ಆತರ ಕೆಲವೊಂದು ಮಾತುಗಳು ಇಲ್ಲ, ಅದು ದುರಾಡಳಿತದ ವಿರುದ್ಧ ಹೋರಾಟ, ಅದು ದ್ವೇಷ ಅಲ್ಲ. ಆ ಕ್ರೌರತ್ವದ ವಿರುದ್ಧ ಹೋರಾಟ, ಅವರ ವಂಚನೆಯ ಮಾತಿನ ವಿರುದ್ಧ ಹೋರಾಟ, ಅವರ ಮೋಸಗಾರಿಕೆ ವಿರುದ್ಧ ಹೋರಾಟ, ಅವರ ಅಕ್ರಮ ಆಸ್ತಿಗಳ ವಿರುದ್ಧ ಹೋರಾಟ, ಅವರ ಏನು ಎಷ್ಟು ಅನಾಚಾರ, ಅಕ್ರಮ, ಅನ್ಯಾಯಗಳ ವಿರುದ್ಧ ಹೋರಾಟ. ಅದು ಕಾನೂನಾತ್ಮಕ ಮಾಡಿದೆ. ಅದು ನಾನಲ್ಲಿ ಸಕ್ಸಸ್ ಕಂಡಿದ್ದೀನಿ. ನಾನು ಕಾನೂನ್ ಮೇಲೆ ನಂಬಿಕೆ ಇಟ್ರೆ ನಾನು ಮಾಡ್ತೀನಿ ಅಂತ ಅವತ್ತು ಅಷ್ಟು ಡೇರಿಂಗ್ ಆಗಿ ಮಾಡಿದೆ. ಖಂಡಿತ ಇನ್ನು ಸಕ್ಸೀಡ್ ಆಗಿದ್ದೀನಿ ನಾನು ಅದರಲ್ಲಿ. ಇನ್ನು ಮುಂದಿನ ಚುನಾವಣೆಯಲ್ಲಿ ಒಳನರಸೀಪುರದಲ್ಲಿ ದೇವರಾಜೇಗೌಡರವ್ರನ್ನ ನಾವು ಕ್ಯಾಂಡಿಡೇಟ್ ಆಗಿ ನೋಡಬಹುದಾ? ಈಗ ಒಂದು ಸತ್ಯ ಹೇಳ್ತೀನಿ, ಕೆಲವೇ ದಿವಸಗಳು ನಾನು MLA ಆಗಿ ಬರುವಂತ ಅವಕಾಶನೂ ಇದೆ. ಆಶ್ಚರ್ಯ ಆಗೋದಿಲ್ಲ ಎಲ್ಲರಿಗೂ ಅಲ್ಲಿ. ಹೌದು, ಟು ಬಿ ಫ್ರಾಂಕ್ ಹೇಳ್ಬೇಕಂತ ಅಂದ್ರೆ ನಾನು ಸಿಟ್ಟಿಂಗ್ MLA ನಾನೀಗ, ಆದ್ರೆ ಕಾನೂನಾತ್ಮಕವಾಗಿ ಬಂದಿಲ್ಲ ಇನ್ನಷ್ಟೇ. ಇಲ್ಲಿ ರೇವಣ್ಣ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅಂದ್ರೆ ಡಿಸ್ಕ್ವಾಲಿಫೈ ಅಂತ ಅಧಿಕೃತವಾಗಿ ಡಿಸ್ಕ್ವಾಲಿಫೈ ಮಾಡಿಲ್ಲ ಅವ್ರು. ನಿನ್ನ ಅವರು ಕರಪ್ಟ್ ಪ್ರಾಕ್ಟೀಸ್ ಅಲ್ಲಿ ತನ್ನ ಮಗನ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ EP 2/2019 ಪ್ರಕರಣದಲ್ಲಿ ತನ್ನ ಮತಗಟ್ಟೆಯಲ್ಲಿ, ಪಡವಲಿಪೆ ಮತಗಟ್ಟೆಯಲ್ಲಿ ರೇವಣ್ಣವರೇ ಕಳ್ಳ ಮತದಾನ ಮಾಡಿದ್ದಾರೆ ಅಂತೇಳಿ ಕರಪ್ಟ್ ಪ್ರಾಕ್ಟೀಸ್ ಪ್ರೂವ್ ಆಗಿ ಅವ್ರನ್ನ ಅನರ್ಹ ಮಾಡಬೇಕು ಅಂತ ಅನರ್ಹ ಮಾಡೋದಕ್ಕೆ ನೋಟಿಸು ಕೊಟ್ಟಾಯ್ತು. ಆಮೇಲೆ ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡ್ಬೇಕಾರಲ್ಲಿ ನೀನು ಅಪರಾಧಿ ಮಾಡಿ ಫಸ್ಟ್ ಆರೋಪಿ ಆಗಿರ್ತಾನೆ ತನಿಖೆಯಲ್ಲಿ, ಜಡ್ಜ್ಮೆಂಟ್ ಪಾಸ್ ಆಗ್ಬೇಕಾರೆ ನೀನು ಇಂತಿಂತ ಅಪರಾಧವನ್ನು ಮಾಡಿದ್ದೀಯಾ ಅಂತೇಳಿ ಹೇಳ್ತಾರಲ್ಲ, ಆತರ HD ರೇವಣ್ಣ ಅವರು ಕೂಡ ಅಪರಾಧಿ ಅಂತ ಸಾಬೀತಾಗಿದೆ. ಸೊ ಸುಪ್ರೀಂ ಕೋರ್ಟ್ ಏನಾಯ್ತು ಅಂದ್ರೆ ಸ್ಟೇ ಕೊಡ್ತು ಅಲ್ಲಿ. ಇವ್ರು ಸ್ಟೇ ಕೊಟ್ಟಿಲ್ಲ. ಇದು ಬಹಳ ರಾಜ್ಯ ಜನತೆ ಬಹಳ ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡೈತಿ. ಅದು ಪ್ರಜ್ವಲ್ ರೇವಣ್ಣ ಚುನಾವಣೆ ನಿಲ್ಲಕ್ಕೆ ಮಾತ್ರ ಸ್ಟೇ ಕೊಟ್ಟದ್ದು. ಆ ಪ್ರಕರಣದಲ್ಲಿ HD ರೇವಣ್ಣನ ಕೇಸ್ ಟ್ಯಾಗ್ ಆಗಿದೆ ಅಷ್ಟೇ. ಅಲ್ಲಿ HD ರೇವಣ್ಣನ ಅನರ್ಹತೆಗೆ ಎಲ್ಲೂ ಸ್ಟೇ ಕೊಟ್ಟಿಲ್ಲ ಅಲ್ಲಿ. ಸೆಕೆಂಡ್ ಕ್ಯಾಂಡಿಡೇಟ್ HD ರೇವಣ್ಣ ಅನರ್ಹ ಆದ್ರೆ ಸೆಕೆಂಡ್ ಕ್ಯಾಂಡಿಡೇಟ್ ಶ್ರೇಯಸ್ ಪಟೇಲ್ ಬರ್ತಾನೆ. ನಾನು EP 12/2013 ಕೇಸ್ ಫೈಲ್ ಮಾಡಿದ್ದೀನಿ. ನಾನಲ್ಲಿ 2023 ಕೇಸ್ ಫೈಲ್ ಮಾಡಿದ್ದೀನಿ. ಅಂದ್ರೆ ಇದರಲ್ಲಿ HD ರೇವಣ್ಣ ಕರಪ್ಟ್ ಪ್ರಾಕ್ಟೀಸ್ ಇನ್ವಾಲ್ವ್ ಆಗಿದೆ, ಅವನು ಅನರ್ಹ ಆಗ್ತಾನೆ, ಶ್ರೇಯಸ್ ಪಟೇಲ್ ಅನರ್ಹ ಆಗ್ತಾನೆ, ನನ್ನನ್ನು MLA ಡಿಕ್ಲೇರ್ ಮಾಡಿ ಅಂತ ಆಲ್ರೆಡಿ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀನಿ. ಹೈಕೋರ್ಟ್ ಅಲ್ಲಿ ಇದೆ ನನ್ನ ಪ್ರಕರಣ. ಈಗ ಅದು ತನಿಖೆ ಆಗಿದೆ, ತನಿಖೆ ಆಗ್ತಾ ಇದೆ. ಅದರಲ್ಲಿ
ಶ್ರೇಯಸ್ ಪಟೇಲ್ ಎಕ್ಸ್ಪರ್ಟಿ ಆರ್ಡರ್ ಆಗಿದ್ದಾನೆ ಈಗ ಆ ಕೇಸಲ್ಲಿ. ಈಗ ಅವ್ನು ಕ್ಲೈಮ್ ಮಾಡಂಗಿಲ್ಲ ಅಲ್ಲಿ. ಈಗ ಸಿಟ್ಟಿಂಗ್ MP ಅವನಲ್ಲಿ. ಥರ್ಡ್ ಕ್ಯಾಂಡಿಡೇಟ್ ದೇವರಾಜೇಗೌಡರಯ್ಯ, ನಾನೇ MLA ಇವತ್ತಲ್ಲಿ. ಈಗ ಜನಗಳಿಗೆ ಒಂದು ಸಂದೇಶ, ಏನ್ ಹಿಂಗ್ ಮಾತಾಡ್ತಾನೆ ಅಂತ ಹುಚ್ಚಿನ ಅಂತ ಹೇಳಿ. ಹೌದು, ನನಗೂ ಬಹಳಷ್ಟು ಕ್ವಶನ್ಸ್ ಬರ್ತಾರೆ ಇದ್ರ ಮೇಲೆ. 2019 ಚುನಾವಣಾ ಪ್ರಕರಣದಲ್ಲಿ HD ರೇವಣ್ಣವರು ಭಾಗಿಯಾಗಿ ಆತ ಅಪರಾಧಿ ಅಂತ ಸಾಬೀತಾದ್ಮೇಲೆ 2023ರಲ್ಲಿ ಸ್ಪರ್ಧಿಸಿರುವಂತ ರೇವಣ್ಣನ MLA ಗಿರಿ ಕೂಡ ಅನರ್ಹ ಅಂತೇಳಿ ಈಗಾಗಲೇ ಕೋರ್ಟ್ ಮುಂದೆ ತಂದಾಗಿದೆ ನಾವು. ಅದು ಅಧಿಕೃತ ಆದೇಶ ಅಧಿಕೃತ ಆದೇಶ ಆಗಿದೆ, ಡಿಕ್ರಿ ಪಾಸ್ ಆಗಿದೆ. 10/9/2023 ನೀವು ತೆಗೆದು ನೋಡಿ. EP 2/2019 ಪ್ರಕರಣದಲ್ಲಿ 10ನೇ ತಾರೀಕು 9ನೇ ತಿಂಗಳು 2023 SPL ಜಜ್ಮೆಂಟ್ ಆಗಿದೆ. ಅದು ಡಿಕ್ರಿ ಪಾಸ್ ಆಗಿದೆ. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಸ್ಟೇ ಆಯ್ತದು. ಯಾವ್ದು ಹೇಳಿ? ಪ್ರಜ್ವಲ್ ರೇವಣ್ಣಂದು. ರೇವಣ್ಣ ಕೇಸ್ ಅಂತ ಟ್ಯಾಗ್ ಮಾಡಿದ್ದಾರೆ. ಯಾವತ್ತು ಪ್ರಜ್ವಲ್ ರೇವಣ್ಣ ಸ್ಟೇ ವೆಕೇಟ್ ಆಗ್ತದೆ, ವಿತಿನ್ ಸೆಕೆಂಡ್ ಅಲ್ಲಿ ದೇವರಾಜೇಗೌಡರು ಆ ಕ್ಷೇತ್ರದ MLA ಆಗ್ಬಿಡ್ತಾರೆ. ನಾನು ಯಾಕೆ 28 ಗಂಟೆ ಕಾಯ್ಬೇಕು ನಾನು? ಅಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ನೀವು, ಇವಾಗ್ಲೇ MLA ಹಾಕ್ತಿವಿ, ಅದು ಅನರ್ಹ ಹಾಗೆ ಜಜ್ಮೆಂಟ್ ಇದೆಯಲ್ಲ. ರೇವಣ್ಣನ ಟರ್ಮಿನೇಟ್ ಮಾಡಕ್ ಆದೇಶ ಆಗಿದೆಯಲ್ಲ, ಇಂಪ್ಲಿಮೆಂಟ್ ಮಾಡ್ಬೇಕಷ್ಟೇ. ಈ AICCಗೆ ನೋಟಿಸ್ ಕೊಡ್ತಿದ್ದೀನಿ ನಾನೀಗ. ಸುಪ್ರೀಂ ಕೋರ್ಟ್ ಇಂದ ನೋಟಿಸ್ ಆಗಿದೆ, ಸಾರಿ ಆಲ್ ಇಂಡಿಯಾ ಎಲೆಕ್ಷನ್ ಕಮಿಷನ್ಗೆ ನೋಟಿಸ್ ಆಗಿದೆ. ಈಗ ಅದು ಅವ್ರ ಬಂದು ಉತ್ತರ ಕೊಡ್ಬೇಕೀಗ ಅವರಲ್ಲಿ. ನಾನು ಕಾನ್ಫಿಡೆಂಟ್, ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಕೆಲವು ಅನ್ಕೋಬೋದಲ್ಲಿ ಕೆಲವು JDS ಹಲವಾರು ಜನ ಫೇಸ್ಬುಕ್, ಯೂಟ್ಯೂಬಲ್ಲಿ, ಆಮೇಲೆ ಈ ಕೆಲವು ಇನ್ಸ್ಟಾಗ್ರಾಮಲ್ಲಿ ಕೆಲವೆಲ್ಲ ಕಾಮೆಂಟ್ಸ್ ಮಾಡ್ತಾರೆ. ಅಲ್ಲಿ ನಾನು ದೇವೇಗೌಡರ ಜೊತೆ ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದೀನಿ, ರೇವಣ್ಣ ಜೊತೆ ಕೈ ಜೋಡಿಸ್ಬಿಟ್ಟಿದ್ದೀನಿ, ಅಲ್ಲಿ ಕುಮಾರಣ್ಣಗೆ ರೈಟ್ ಹ್ಯಾಂಡ್ ಆಗ್ಬಿಟ್ಟಿದ್ದೀನಿ. ನಾನು ಯಾರಿಗೂ ರೈಟ್ ಹ್ಯಾಂಡ್ ಅಲ್ಲ, ಯಾರಿಗೂ ಕಮಿಟ್ಮೆಂಟ್ ಇಲ್ಲ. ನಾನು ಸತ್ಯ ಧರ್ಮದ ಪರವಾಗಿದ್ದೀನಿ. ನನ್ನ ಹೋರಾಟ ಕಾನೂನು ಚೌಕಟ್ಟಲ್ಲಿ ಅಷ್ಟೇ. ಅಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದರು HD ಕುಮಾರಸ್ವಾಮಿ ಅವ್ರ ಪರವಾಗಿ ಚುನಾವಣೆ ಕ್ಯಾನ್ವಸ್ ಮಾಡಿದೆ. ಗೆದ್ದ ನಂತರ ಮಂತ್ರಿ ಆದರು. ಅವ್ರನ್ನ ಗಾರ್ಲಿಂಗ್ ಕೊಟ್ಟು ಗೌರವಿಸಿದ್ದೀನಿ ನಾನಲ್ಲಿ. ನಮ್ಮ ಜಿಲ್ಲೆ ಬಂದಾಗ ಅವ್ರನ್ನ ಸ್ವೀಕಾರ ಮಾಡಿದ್ದೀನಿ. ಅಲ್ಲಿ ಎಲ್ಲಿವರೆಗೆ AICCಯಲ್ಲಿ ನಮ್ಮ ಜವಾಬ್ದಾರಿಯುತವಾಗಿ ವ್ಯಕ್ತಿಯಾಗಿರ್ತಾರೆ ಅವರು ಅಲ್ಲಿ ಗಂಟೆ ಗೌರವಿಸ್ತೀವಿ ನಾವಲ್ಲಿ. ಮೊನ್ನೆ ರೇವಣ್ಣ ಅವರು ಮಾತನಾಡಿದ್ದಾರೆ, ಹುಚ್ಚಿನ ಥರ ಮಾತನಾಡಿದ್ದಾರೆ ಅಸೆಂಬ್ಲಿಯಲ್ಲಿ. ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಇಲ್ವೇ ಇಲ್ಲ, ಕಾಂಗ್ರೆಸ್ JDS ಅಂತ ಹೇಳಿ ನಾಚಿಕೆ ಆಗ್ಬೇಕು ಅವ್ರ ಜನ್ಮಕ್ಕೆ. ಅವ್ರಿಗೆ ಅಲ್ಲಿ ಯಾರ ಜೊತೆ ಇದಾರೆ ಅವ್ರು? ಡೆಲ್ಲಿ ಮಟ್ಟದಲ್ಲಿ ಅವ್ರ ತಮ್ಮ ಎಲ್ಲಿ ಮುಖ್ಯ ಇದಾಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಯಾವ ಪಕ್ಷದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಅವರು? BJP ಜೊತೆ ಅಲ್ವಾ? ನಿಮ್ಗೆ ಏನಾದ್ರು ಸ್ವಲ್ಪ ಮನುಷ್ಯತ್ವ, ಮಾನವೀಯತೆ ಏನಾರು ಇದ್ರೆ ನಿಮ್ಮ ಬಾಯಲ್ಲಿ ಆ ಥರ ಪದಗಳು ಬರಬಾರ್ದಲ್ಲಿ. ನಾನು ಈಗ ನನ್ನ ಹತ್ರ ಬಂದು ನೀವು ಸರೆಂಡರ್ ಆಗೋದು ತಾನೆ ನಿಮಗೆ ಸ್ವಲ್ಪ ರಾಜಕೀಯ ಬದುಕಿ ಅವಕಾಶ ಕೊಟ್ಟಿರೋದಲ್ಲ ನೀವು. ನಿಮಗೆ ಅಲ್ಲಿ ಯಾರು? ನಾನು ದೇವರಾಜೇಗೌಡ ಇಂಡಿವಿಜುವಲ್ ಅಲ್ಲ, ಒಬ್ಬ ನ್ಯಾಷನಲ್ BJP ಪಾರ್ಟಿ ಪರ್ಸನ್. ನಾನು ದೇವರಾಜೇಗೌಡ ಇಂಡಿವಿಜುವಲ್ ಅಲ್ಲ. ನಾನು ಮತ್ತೆ ಹೇಳ್ತೀನಿ, ನಾನು ಇಲ್ಲಿ ನೀನು ಬಂದು ಸರೆಂಡರ್ ಆಗಿದ್ದು BJP ಹತ್ರ, ಹಂಗೆ ನಿಮ್ ರಾಜಕೀಯ ಸಭೆ ಉಸಿರು ಕೊಟ್ಟಿರೋದು ನಾನೀಗ ಅಲ್ಲಿ ನಿಮಗೆ. ಅಲ್ಲಿ ನೀನು ನಮ್ಮನ್ನೇ ಇಲ್ಲ ಅಂದಮೇಲೆ ಅಲ್ಲಿ ನೀವು ನಮ್ಮ ಜೊತೆ ಯಾಕಿರ್ಬೇಕಲ್ಲಿ? ಸುಪ್ರೀಂ ಕೋರ್ಟ್ ಮೂವ್ ಮಾಡ್ತೀವಿ, ಟರ್ಮಿನೇಟ್ ಮಾಡಿ ಬಿಸಾಕಿಸ್ತೀವಿ ನಾವು. ಒಂದು ಸತ್ಯ ತಿಳ್ಕೊಳ್ಳಿ, ಅಲ್ಲಿ ರೇವಣ್ಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಸೂರ್ಯ ರೇವಣ್ಣ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಇನ್ನು 6 ವರ್ಷಗಳ ಕಾಲ ಚುನಾವಣೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಎಲ್ಲಿಂದ ಬಂದು ಒಳಗೆ ಚುನಾವಣೆ ನಿಲ್ತಾರೆ ಅವರು? ಈಗ ಆಗಿದೆ, ಜಜ್ಮೆಂಟ್ ಆಗಿದೆಯಲ್ಲ ಎಲೆಕ್ಷನ್ ಕೇಸಲ್ಲಿ, ಹೈಕೋರ್ಟಲ್ಲಿ ಆರ್ಡರ್ ಆಗಿದೆಯಲ್ಲ, ನಟರಾಜನ್ ಸಾಹೇಬ್ರು ಬೆಂಚ್ ಆರ್ಡರ್ ಮಾಡಿದೆಯಲ್ಲ, ಅಲ್ಲಿ ಆರ್ಡರ್ ಪ್ರಕಾರ ಚುನಾವಣೆ ನಿಲ್ಲಂಗೆ ಇಲ್ಲ ಅವರು. ಅಸೆಂಬ್ಲಿಲೋ ಬ್ಯಾಡ್ಕತ್ತಾರ ನಾನು MLA ಅಂತೇಳಿ ಏನು ಕಿಲಿ ನಿಗಾಡ್ತಾರೆ ಅಲ್ಲಿ. ನನಗೇನು ದೊಡ್ಡ ವಿಚಾರ ಏನಿಲ್ಲ, ಬಿಳಿ ಶರ್ಟು ಬಿಳಿ ಪಂಚೆ ಬಿಡಿಸೋದೇನು ದೊಡ್ಡ ಕೆಲಸ ಏನಿಲ್ಲ ನನಗೆ. ಕೆಲವೇ ಸೆಕೆಂಡ್ ಅಷ್ಟೇ ನನ್ನಲ್ಲಿ. ನಾನು ಬಂದು ಏನು ಬಿಲ್ಡಪ್ ಕೊಡೋಕೆ ತಮ್ಮ ಕ್ಯಾಮ್ರಾ ಮುಂದೆ ಬಂದು ಹೇಳ್ತಾ ಇಲ್ಲ. ಅದು ನಾನು ಹೇಳೋದನ್ನೇ ಮಾಡೋದನ್ನೇ ಹೇಳೋದು ನಾನಲ್ಲಿ. ರೇವಣ್ಣವ್ರಿಗೂ ಕೂಡ ಟೈಮ್ ಹತ್ರ ಬಂದಿದೆ ಅಲ್ಲಿ. ಅವರು ಕೂಡ ರಾಜಕೀಯ ಬಿಳಿ ಬಟ್ಟೆನ ಬಿಚ್ಚಬೇಕು ಪರಿಸ್ಥಿತಿ ಬರ್ತಾರೆ, ಬಿತ್ತಾರೆ ಈಗ ಅವರು. ನಾನು ಬಿಚ್ಚಿಸ್ತೀನಿ. ನಾನು ಇದೇ ಇದ್ರ ಮೇಲೆ ಹಿಂಗಾಗುತ್ತೆ ಅಂತ ಹೇಳ್ತಿದ್ರ. ರೇವಣ್ಣ ಅವರು ಯಾಕೆ ಅಂದ್ರೆ ಅಷ್ಟು ಗಟ್ಟಿಯಾಗಿ, ಅಷ್ಟು ಗಟ್ಟಿ ಧ್ವನಿಯಲ್ಲಿ ಅಂದ್ರೆ ಸಡನ್ ಆಗಿ ಹೇಳಿದ್ದು ಸದನದಲ್ಲಿ ಆ ಮಾತನ್ನ? ಅಂದ್ರೆ ಅದು ಆವೇಶಕ್ಕೆ ಹೇಳ್ತಾವ್ರೋ ಇಲ್ಲ ಆಕ್ರೋಶಕ್ಕೆ ಹೇಳ್ತಾವ್ರೋ ಇಲ್ಲ ಬೇರೆ ಯಾರನ್ನ ಮೆಚ್ಚೆ ಕೇಳ್ತಾರೋ ಗೊತ್ತಿಲ್ಲ ನನಗೆ. ಅದು ಯಾರ ಮೇಲೆ ಆಕ್ರೋಶ, ಯಾರ ಮೇಲೆ ಗೊತ್ತಿಲ್ಲ. ಅದು ಆಕ್ರೋಶ ಅಂತಂದ್ರೆ ಈಗ ಅವ್ರಿಗೆ ಅವ್ರ ಮೇಲೆ ಆಕ್ರೋಶ ಇರ್ಬೋದು, ಅವ್ರಿಗೆ ಬೇರೆ ಮೇಲೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಅವರು ಈ ಜಗತ್ತಲ್ಲಿ ಎಲ್ಲ ನೋಡಿದ್ದಾರೆ ಅವ್ರ ಕುಟುಂಬದವರು. ಅವ್ರಿಗೆ ನಾವೇನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಸೊ ಹಾಗಾಗಿ ಅವ್ರ ಮೇಲೆ ಅವ್ರಿಗೆ ಆಕ್ರೋಶ ಬಂದಿರ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಈಗ ರೇವಣ್ಣ ಅವ್ರದ್ದು MLA ಆ ಸ್ಥಾನ ಭದ್ರ ಇಲ್ಲ, ಇನ್ ಕೆಲವೇ ದಿನಗಳಲ್ಲಿ ಅವರು ಕೂಡ ಕಳ್ಕೊಂತಾರೆ ಅಂತ ಹೇಳ್ತಾ ಇದ್ರೆ, ಅದಕ್ಕೆ ಮತ್ತೆ MLA ಆಗಿ ಹೊಸದಾಗಿ ದೇವರಾಜೇಗೌಡರು ಬಂದು ಕೂರೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಈ ರಾಜ್ಯ ಜನತೆಗೆ ಒಂದು ನಾನು ಸ್ಪಷ್ಟೀಕರಣ ಕೊಡ್ತೀನಿ. ನಾನಲ್ಲಿ ನನ್ನ ಪಕ್ಷ, ನನ್ನ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ನನ್ನನ್ನು ಕೇಂದ್ರಕ್ಕೆ ಕರ್ಸ್ಕೊತದೆ, ದೆಹಲಿಗೆ ಕಚೇರಿಗೆ ಕರೆಸಿ ನನಗೆ ಕೇಂದ್ರದ ಅತ್ಯುನ್ನತ ಒಂದು ಜವಾಬ್ದಾರಿಯನ್ನು, ಒಂದು ಬೋರ್ಡ್ ಚೇರ್ಮನ್ನ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ
ದೇವೇಗೌಡರು ಕೂಡ ಇವರಿಗೆ ಒಂದು ಮಾಡ್ಬೇಕನ್ನೋ ಭಾವನೆಯಲ್ಲಿ ಬರ್ತಾರೆ ಇಲ್ಲಿ. ನಾವೇನು ಕೇಳಕ್ಕೆ ಹೋಗಿತ್ತಲ್ಲ ಕೊಡಿ ಅಂತೇಳಿ. ಸಂಪೂರ್ಣ ಎಲ್ಲ ಪ್ರೋಸೆಸ್ ಆಗ್ತದೆ ಇಲ್ಲಿ. ದೆಹಲಿಯ ಕೇಂದ್ರ ಪಾರ್ಲಿಮೆಂಟ್ ಗಂಟ ಹೋಗ್ತದೆ. ಅಲ್ಲಿ ಕಮಿಟಿ ಏನಿದೆ, ಅಲ್ಲಿ ಬೋರ್ಡ್ ಚೇರ್ಮನ್ ಕಮಿಟಿ ಏನಿದೆ ಅಲ್ಲಿ, ಅದೆಲ್ಲ ನಮ್ಮದು ಆಫೀಸ್ ಬೇರೆ ಒಂದು ಸ್ಟ್ರಕ್ಚರ್ ಇದೆ, ಅದು ಅಲ್ಲಿ ಗಂಟ ಪ್ರೋಸೆಸ್ ಆಗ್ತದೆ ಇಲ್ಲಿ. ರಾತ್ರಿ ಬಂದು ರೇವಣ್ಣ ಬಂದು ಆ ಪತ್ರವನ್ನು ಅರ್ಸಿ ಹಾಕ್ತಾನೆ ಅದನ್ನು ದೇವೇಗೌಡರ ಕೈಲಿ. ಏನು ಮರಿಬೇಕಿನ್ನು ನಾವು ಇವ್ರನ್ನ, ರೇವಣ್ಣನ? ಯಾವಾಗ ನಡೆದಿದ್ದ ಘಟನೆ ಇದು? ಜಸ್ಟ್ ಒಂದು 2 months ಬ್ಯಾಕ್. ಲಾಂಗ್ ಟೈಮ್ ಹೋಗ್ಬೇಕಾಗಿಲ್ಲ. ನನಗೆ ಅಧಿಕಾರ ಕೊಡ್ತಾರೆ ನನ್ನ ಪಕ್ಷ, ನನಗೆ ಜವಾಬ್ದಾರಿ ಕೊಡ್ತಾರದಲ್ಲಿ. ದೇವೇಗೌಡರ ಕುಟುಂಬದಲ್ಲಿ ದೇವೇಗೌಡರು ಕುಮಾರಣ್ಣ ಇವತ್ತು ಇಲ್ಲ ಅಂದಿದ್ರು. ಇವತ್ತು ಕರ್ನಾಟಕದಲ್ಲಿ ಈ ಹೆಸರಿಗಿಲ್ಲದೆ ಹೋಗ್ಬಿಡ್ತಾ ಇದ್ರು ಎಲ್ಲರೂ. ಇವರು ಸಾಧ್ಯನೇ ಇರ್ತಿರ್ಲಿಲ್ಲ, ಖಂಡಿತ ಇರ್ತಿತ್ತಿಲ್ಲ. ನಾನು ದೇವೇಗೌಡರ ತಲೆಬಾಗಿ ಅಲ್ವಾ ನಾನು? ಇವ್ರು ಬೆನ್ನೆಲುಬ ನಿಂತ್ಕೊಂಡದ್ದು ನಾನು. ಇವ್ರು ಮಾಡಿದ ಅಕ್ರಮ ಅನ್ಯಾಯ ಏನೇ ಇದ್ರು ಕೂಡ ರೇವಣ್ಣ ಕುಟುಂಬದವರು, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತೇಳಿ ನಾನು ಇವ್ರು ಬೆನ್ನೆಲುಬ ನಿಂತು ಇವ್ರನ್ನ ರಕ್ಷಣೆ ಮಾಡಿದೆ ಅಲ್ಲ ನನ್ನಲ್ಲಿ. ಕಾರಣ ಯಾಕೆ ಅಂತ ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ಏನು ಘಟನೆ ನಡೀತು ಅಂತ, ಅದು ಈ ರಾಜ್ಯ ಜನತೆ ಗೊತ್ತಾಯ್ತು ಅಂತ ಅಂದರೆ, ರೇವಣ್ಣನ ಈ ರಾಜಕೀಯದಲ್ಲಿ ಏನು ಮಾಡ್ಬೇಕಂತ ಜನ ನೀವು ತೀರ್ಮಾನ ಮಾಡಿ. ಇನ್ನು ಒಂದು ದೊಡ್ಡ ಸತ್ಯ ಘಟನೆ ಇದೆ, ಅದು ಮುಂದಿನ ಎಪಿಸೋಡ್ನಲ್ಲಿ ಬಂದು ನಿಮ್ಮ ಮುಂದೆ ಅದನ್ನು ಸಾಕ್ಷಿ ಸಮೇತ ಬಿಡುಗಡೆ ಮಾಡ್ತೀನಿ ನಾನು. ಯಾವುದಕ್ಕೆ ಸಂಬಂಧಪಟ್ಟಂತೆ? ರೇವಣ್ಣನ ಈ ಒಂದು ಆರ್ಭಟ ಮತ್ತು ಅವನು ಏನು ಮಾಡಿದ್ದಾನೆ, ಏನಾಯಿತು, ಕೊನೆಗೆ ನನ್ನನ್ನು ಯಾಕೆ ಕುಮಾರಸ್ವಾಮಿ ಅವರು ದೇವೇಗೌಡರು ನನ್ನ ಕರೆಸ್ಕೊಂಡ್ರು, ನನಗೇನು ಭರವಸೆ ಕೊಟ್ಟರು, ಏನು ಪ್ರಾಮಿಸ್ ಮಾಡಿದ್ರು, ಯಾರ ಮೇಲೆ ಆಣೆ ಮಾಡಿದ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು, ಏನಂತ ಆಣೆ ಮಾಡಿದ್ರು, ಇವತ್ತು ಯಾವ ರೀತಿ ಮಾತಿ ತಪ್ಪಿದ್ದಾರೆ. ಹಣ, ನಾನು ಯಾವತ್ತು ಹಣ ಆಸೆಗೆ ಅವ್ರ ತಲೆಬಾಗಲಿಲ್ಲ ನನ್ನಲ್ಲಿ. ಒಂದು ಸಮುದಾಯದ ಒಬ್ಬ ನಾಯಕ, ಒಬ್ಬ ರಾಷ್ಟ್ರ ಅಲ್ಲ ವಿಶ್ವಕಂಡ ನಾಯಕ ದೇವೇಗೌಡರು. ಅವ್ರು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನೇನು ಹೋರಾಟ ಮಾಡಿದೆ. ಇವತ್ತು ಒಬ್ಬ ಮಣ್ಣಿನ ಮಗನ ಹೆಸರು ತಗೊಂಡದ್ದು ಕುಮಾರಸ್ವಾಮಿ ಅವ್ರನ್ನ ನಾನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಿದ್ದೆ. ನನ್ನ ಬಾಯಿಲೆ ಮಣ್ಣು ಹಾಕಿ ಕೆಲಸ ನೀವು ಮಾಡ್ತೀರಾ ಅಂದಮೇಲೆ ಸತ್ಯ ಈ ರಾಜ್ಯ ಜಯಂತಿ ಬಂದು ತರಬೇಕಲ್ವಾ? ಜಸ್ಟ್ ಕಾದು ನೋಡಿ, ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ನಾನು. ಇದೆಲ್ಲ ಮಾತಾಡಕ್ಕೆ ರೆಡಿ ಇದ್ದೀರಾ? ಓಪನ್ ಖಂಡಿತ. ಇದಾದ್ಮೇಲೆ ನೆಕ್ಸ್ಟ್ ಕೆಲವು ದಿವಸಗಳ ಹಿಂದೆ ನಾನು ಇದೇ ನಿಮ್ಮ ಸ್ಟುಡಿಯೋದಲ್ಲಿ ಕುಂತು ಹೇಳಿದ್ದೆ, ನಾನಲ್ಲಿ ರೇವಣ್ಣನ ಅಟ್ಟಹಾಸ ಕರ್ಮಕಾಂಡಗಳನ್ನು ಎಲ್ಲ 2024 ಬಯಲಿಗೆ ಬಂತು. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ, ದೇವೇಗೌಡ ಕುಟುಂಬವನ್ನು ಅವತ್ತು ಯಾಕೆ ಕಾರಣಕ್ಕೆ ರಕ್ಷಣೆ ಮಾಡಿದೆ ನಾನಲ್ಲಿ. ಕೆಲವರು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೆಲವರೆಲ್ಲ ನನ್ನ ಬಗ್ಗೆ ಭಾಳ ವಲ್ಗರ್ ಲ್ಯಾಂಗ್ವೇಜಲ್ಲಿ ನನ್ನ ಬಗ್ಗೆ ಮಾತಾಡ್ತಾರೆ, ವಲ್ಸು ಪದಗಳನ್ನ ಉಪಯೋಗಿಸ್ಕೊತಾರೆ. ಅಲ್ಲಿ ನಿಮ್ಗೆಲ್ಲ ಉತ್ತರನ ಅತಿ ಶೀಘ್ರದಲ್ಲೇ ಕೊಡ್ತೀನಿ. ಈ ರಾಜ್ಯ ಜಯಂತಿ ಮುಂದೆ ನಾನು ಏನು ಅಂತ ಸತ್ಯವನ್ನು ತೋರಿಸ್ಬೇಕಾಗೋ ಸನ್ನಿವೇಶ ಬಂದ್ಬಿಟ್ಟಿದೆ ಈಗ. ಅಲ್ಲಿ ನಾನು ಯಾವ ಕಾರಣಕ್ಕೆ ದೇವೇಗೌಡರ ಕುಟುಂಬವನ್ನು ರಕ್ಷಣೆ ಮಾಡಿದೆ, ರೇವಣ್ಣ ಕುಟುಂಬ ಅಂತ ಅಲ್ಲ, ದೇವೇಗೌಡರ ಕುಟುಂಬ ಅಂತೇಳಿ. ಅದಕ್ಕೆ ದೇವೇಗೌಡರು ಕೊಟ್ಟಂಥ ಮಾತು ಯಾವುದು, ಕುಮಾರಸ್ವಾಮಿ ಅವರು ಯಾರ ಮೇಲೆ ಪ್ರಮಾಣ ಮಾಡಿ ಏನು ಹೇಳಿದರು, ಏನು ಮಾಡ್ತೀನಿ ಅಂತ ಹೇಳಿದರು, ಅದನ್ನೆಲ್ಲ ವಿತ್ ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿ ಕಾರಣ ಯಾಕೆ ಅಂತ ಅಂದರೆ, ಅಂತಿಮವಾಗಿ ನಾನು ದೇವೇಗೌಡರನ್ನ ಕುಮಾರಸ್ವಾಮಿ ಅವರು ಭೇಟಿ ಮಾಡಬೇಕಾಗಿದೆ. ಸೋಮವಾರ ದೇವೇಗೌಡ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಬರ್ತೀನಿ. ಭೇಟಿ ಮಾಡಿ ಬಂದು ಈ ರಾಜ್ಯದ ಜನತೆ ಮುಂದೆ ಸಂಪೂರ್ಣವಾಗಿ ನಾನು ಬಿಚ್ಚಿಡ್ತೀನಿ. ಅಲ್ಲಿ ನನ್ನ ವಿರುದ್ಧ ಕಾಮೆಂಟ್ ಮಾಡ್ತಾ ಇರೋಂಥದ್ದು JDS ಮತ್ತು ಕಾಂಗ್ರೆಸ್ ಕೆಲವು ವ್ಯಕ್ತಿಗಳಿಗೆ ಉತ್ತರ ನಿಮಗೆ ಸಿಗ್ತದೆ. ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ತಗೊಳ್ಳಿ. ಈಗ ಮಾತನಾಡ್ಬೇಕಿದ್ರೆ ಹೇಳಿದ್ರೆ ದೇವೇಗೌಡರ ಕುಟುಂಬದ ರಕ್ಷಣೆ ಮಾಡಿದೆ ಅಂತ, ಯಾವ ವಿಚಾರದಲ್ಲಿ ರಕ್ಷಣೆ ಮಾಡಿದ್ರಿ? ನಾನು ಹೇಳಿದೆ ಮುಂದಿನ ಅದು ಕೂಡ ಮುಂದೆನೆ ಹೇಳ್ತೀರಾ ಖಂಡಿತವಾಗಿ. ಟಾಪ್ ಸೀಕ್ರೆಟ್ ಅದು. ನಾನು ಅವತ್ತು ಮಾಧ್ಯಮದಲ್ಲಿ ಕುಂತ್ಕೊಂಡ್ರೆ JDS ಇರುವಂತ ಬಹುತೇಕ ಶಾಸಕರು ಅವತ್ತು ರಾಜೀನಾಮೆ ಕೊಡ್ತಾರೆ. ಯಾರು? ನಾನು ಮಾಧ್ಯಮದಲ್ಲಿ ಕುಂತು ಅದನ್ನು ಬಿಡುಗಡೆ ಮಾಡಿದ್ರೆ JDS ಇರುವಂತ ಬಹುತೇಕ ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ತನ್ನ ಪಕ್ಷಕ್ಕೆ. ಸತ್ಯ. ಖಂಡಿತವಾಗ್ಲೂ ಕೆಲವೇ ದಿನಗಳಲ್ಲಿ ಇದು ಕೂಡ ನಮ್ಮ ಸ್ಟುಡಿಯೋದಲ್ಲೇ ನಾವು ಮಾತನಾಡ್ತೀವಿ. ನೀವು ವಿತ್ ಡಾಕ್ಯುಮೆಂಟ್ ತಂದು ಸಾಕ್ಷಿ ತೋರಿಸಿ ಆ ಒಂದು ಮಹಾಸತ್ಯವನ್ನ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇದನ್ನ JDS ಶಾಸಕರು ರಾಜೀನಾಮೆ ಕೊಟ್ಟ ಮೇಲೆ ನಿಮ್ ಸ್ಟುಡಿಯೋ ಬರ್ತೀನಿ ನಾನು. ಅವ್ರು ಕೊಡಕ್ ತಗೊಂಡೋಗ್ತಾರಲ್ಲ, ಅದ ನಂತರ ಬರ್ತೀನಿ ನಾನು ಅಲ್ಲಿ. ಇವಾಗ ಈ ರಾಜೀನಾಮೆ ವಿಚಾರಗಳು, ಅನರ್ಹ ವಿಚಾರಗಳನ್ನ ಕೇಳ್ಬೇಕಾದ್ರೆ ಅಷ್ಟು ಈಸಿನ ಬಾಯಿಲ್ ಮಾತಲ್ಲಿ ಹೇಳ್ಬಿಡ್ಬೋದು, ಅದೆಲ್ಲ ಆಗತ್ತಾ, ಎಷ್ಟೋ ಹೋರಾಟಗಳಾಗಿದೆ ಅಂತಾನೆ ಹೇಳ್ತೀರಾ. ಆದ್ರೆ ಇವತ್ತು ಇಷ್ಟು ಕಾನ್ಫಿಡೆಂಟ್ ಆಗಿ ಕುತ್ಕೊಂಡು ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ಗೂ ಚಾಲೆಂಜ್ ಆಗ್ತಾ ಇದ್ದೀರಾ, JDS ಅವ್ರಿಗೂ ಚಾಲೆಂಜ್ ಆಗ್ತಾ ಇದ್ದೀರಾ. ಸೊ ಹಂಗಾದ್ರೆ ಕೊನೆಯದಾಗಿ ರಾಜೀನಾಮೆ ಕೊಡಿಸ್ತೀರಾ ಎಲ್ರ ಕೈಲೂ? ಅದಾಗತ್ತಾ ಅಥವಾ ಇನ್ ಎಷ್ಟು ದಿನ ಕಾಯ್ಬೋದು ನಾವು? ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಕೊಡ್ಬೇಕಾಗಿಲ್ಲ, ಅನರ್ಹ ಕೋರ್ಟ್ ಕಿತ್ತಾಕ್ತದೆ ಅವ್ರನ್ನ ಖಂಡಿತ ಕಿತ್ತಾಕ್ತದೆ. ರಾಜ್ಯದ ಸಿಂಪಲ್ ಎಕ್ಸಾಂಪಲ್, ಕಾಂಗ್ರೆಸ್ನವರು 16 ಜನ ಶಾಸಕರನ್ನ ಅನರ್ಹ ಮಾಡಲಿಲ್ಲ. ಸ್ಪೀಕರ್ ರಮೇಶ್ ಅವರು ಯಾವ ಗ್ರೌಂಡಲ್ಲಿ ಮಾಡಿದ್ರು? ಇದೇ RP ಆಕ್ಟ್ ಮೇಲೆ, ಚುನಾವಣಾ ಕಾನೂನು ಮೇಲೆ, ರೆಪ್ರೆಸೆಂಟ್ ಆಫ್ ಪೀಪಲ್ ಆಕ್ಟ್ ಅಲ್ಲಿ, ಜನಪ್ರತಿನಿಧಿ ಕಾಯ್ದೆ ಮೇಲೆ ಇವ್ರನ್ನ ಅನರ್ಹ ಮಾಡಿದ್ದು. ಅಲ್ಲಿ ಸ್ಪೀಕರ್ ಮಾಡಿದ್ರು,
ಇಲ್ಲಿ ಕೋರ್ಟ್ ಕೋರ್ಟ್ ಮಾಡುತ್ತೆ. ಅದೇ ಪರಿಸ್ಥಿತಿ ಬರುತ್ತೆ ಇಲ್ಲಿ. ಖಂಡಿತ ಬರ್ತದೆ. ಇನ್ನು ಇನ್ನೊಂದು ವಿಚಾರ ಹೇಳಲೇಬೇಕು. ಈಗ ಬಹಳಷ್ಟು ರೀಸೆಂಟ್ ಆಗಿ BK ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಬಜರಂಗ ದಳವನ್ನ ಬ್ಯಾನ್ ಮಾಡಿಸ್ತೀನಿ ಅಂತ. ನೋಡಿ, ಒಂದು ಈ ದೇಶ ಯಾವ ಧರ್ಮದ ಮೇಲೆ ನಿಂತಿದೆ ಹೇಳಿ? ಹಿಂದೂ ಸನಾತನ ಧರ್ಮದ ಮೇಲೆ ನಿಂತಿದೆ. ನಮ್ಮ ಭರತಖಂಡಕ್ಕೆ ಇಂಡಿಯಾ ಅಂತ ನೀವೇನೋ ಇಟ್ಕೊಂಡಿರ್ಬೋದು ಇವತ್ತು ನೀವು ಇಲ್ಲಿ. ಇದು ಭರತಖಂಡ. ಭರತ ಯಾರು? ಶ್ರೀರಾಮನ ವಂಶಸ್ಥರು, ಹೌದಲ್ವಾ? ಶ್ರೀರಾಮನ ಬಂಟರಲ್ಲಿ ಯಾರಿದ್ದಾರೆ? ಬಜರಂಗಿ. ಅಂದ್ರೆ ಈ ಭರತಖಂಡವನ್ನು ಸೃಷ್ಟಿ ಮಾಡಿದಂತ ಒಂದು ಕುಡಿ ಅದು, ಒಂದು ಸೈಡ್ ಅದು. ನೀವು ಯಾವ ಕಡೆ ಬ್ಯಾನ್ ಮಾಡೋಕ್ಕಾಗ್ತದೆ ನಿಮಗೆ ಅಲ್ಲಿ? ನೀವೇನು ಬಾಯ್ ಬಿಡ್ಕಾಗ್ತದೆ ಹೋಗ್ಬಿಟ್ಟು ಎಲ್ಲ ಚರ್ಚಲ್ಲಿ ಮಸೀದಿ ಬಾಯ್ ಬಿಡ್ಕಾಗ್ತದ ಬಜರಂಗ ದಳ ಬ್ಯಾನ್ ಮಾಡೋದಕ್ಕೆ? ಹಿಂದೂ ಸನಾತನ ಧರ್ಮವನ್ನು ಪಾಲನೆ ಮಾಡಕ್ಕೆ ಕೊಟ್ಟಿರೋದು ಬಜರಂಗ ದಳ, RSS. ಇವತ್ತು ನಾವುಗಳು ಇಲ್ಲ ಅಂದ್ರೆ ಇವತ್ತು ಏನು ಪಶ್ಚಿಮ ಬಂಗಾಳ ಏನಿದೆ ಆಗಿದೆ, ಮತ್ತೆ ಇನ್ನೊಂದು ನಮ್ಮಿಂದ ವಿಭಜನೆ ಗೊತ್ತಿಲ್ಲ ಬಾಂಗ್ಲಾದೇಶ ಏನಾಗಿದೆ, ಇವತ್ತು ನಮ್ಮಿಂದ ವಿಭಜನೆ ಆದಂಥ ಶ್ರೀಲಂಕಾ ಏನಾಗಿದೆ ಇವತ್ತು ಕಣ್ಣ ನೋಡ್ತಾ ಇದೀವಲ್ಲ ಇವತ್ತು. ನೋಡಿ, ಒಂದು ರಾಜ್ಯ ಜಯಂತಿ ಹೇಳ್ತೀನಿ, ಇಲ್ಲಿ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬ ಭಗವಂತ ಹುಟ್ಟಿ ಬರ್ತಾನೆ ಅಂತೇಳಿ ಈ ಒಂದು ನಮ್ಮ ಸನಾತನ ಧರ್ಮದಲ್ಲಿದೆ. ಅಲ್ಲಿ ಈ ಕಲಿಯುಗದ ಅಂತ್ಯದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಶ್ರೀಕೃಷ್ಣನ ರೂಪದಲ್ಲಿ ಬಂದಿದ್ದಾರೆ ಇವತ್ತು ಈ ಭರತಖಂಡವನ್ನು ರಕ್ಷಣೆ ಮಾಡಲಿಕ್ಕೆ. ಅದು ಹೆಮ್ಮೆಯಲ್ಲಿ ಹೇಳ್ತೀನಿ ನಾನು ಇವತ್ತು. ಏನಾದ್ರು ಅವ್ರು ಇಲ್ಲ ಅಂದ್ರೆ ಇವತ್ತು ನಾವು ಇವತ್ತು ಬಾಂಗ್ಲಾದೇಶಕ್ಕಿಂತಲೂ ಒಂದು ಪಟ್ಟು ಆ ಕಡೆ ಹೋಗ್ಬೇಕಾಯ್ತು ನಾವು. ಆ ಸ್ಥಿತಿ ಬಂದ್ಬಿಡೋದು. ಅದನ್ನ ನೆಕ್ಸ್ಟ್ ಎಪಿಸೋಡ್ ಚರ್ಚೆ ಮಾಡೋಣ. ಖಂಡಿತವಾಗ್ಲೂ ಬಹಳಷ್ಟು ವಿಚಾರಗಳನ್ನ ಕೂಡ ಹೇಳಿದ್ರೆ ಇದನ್ನ ಇಲ್ಲಿಗೆ ಮುಗಿಸಿದ್ರೆ ಅದು ಸರಿ ಬರೋದಿಲ್ಲ. ನೀವಾಗಲೇ ಹೇಳ್ದಾಗೆ ಬಹಳಷ್ಟು ಮಾತಾಡ್ತಿರೋಣ. ಆ್ಯಂಡ್ ಸುಪ್ರೀಂ ಕೋರ್ಟಲ್ಲೂ ಕೂಡ ಈಗ ವಿಚಾರಣೆ ನಡೀತಾ ಇದೆ. ಸೊ ಆ ವಿಚಾರಣೆ ಬಂದ ನಂತರ ಇನ್ನೂ ಕುತ್ಕೊಂಡು ಮಾತಾಡೋದಕ್ಕೆ ಇವಾಗ ಏನು ಓಪನ್ ಚಾಲೆಂಜ್ ಹಾಕಿದ್ದೀರಾ, ಅದು ಏನಾಗುತ್ತೆ ಅನ್ನೋದನ್ನ ನೋಡೋದಕ್ಕೆ ಇನ್ನು ನಾನು ಕಾಯ್ತಿರ್ತೀನಿ. ಆ್ಯಂಡ್ ಆ ಮಹಾಸತ್ಯಗಳನ್ನ ಕೇಳಲಿಕ್ಕೂ ಕೂಡ ನಾನು ಕಾಯ್ತಿರ್ತೀನಿ. ಆ್ಯಂಡ್ ಇವಾಗ ನೀವು ವೀಕ್ಷಕರಿಗೆ ಬೇರೆ ಹೇಳಿದ್ದೀರಾ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಹೇಳ್ತೀನಿ ಅಂತ ನಾವು ಕೂಡ ಕಾಯ್ತಿರ್ತೀವಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇದೇ ರೀತಿಯಾಗಿ ಮಾತನಾಡ್ತಾ ಹೋಗೋಣ. ಸದ್ಯಕ್ಕೆ ಏನು ಇದಿಷ್ಟು ದೇವರಾಜೇಗೌಡರ ಜೊತೆ ಮಾತಾಗಿತ್ತು. ಈಗ ರಾಜ್ಯ ಕಾಂಗ್ರೆಸ್ ಅಲ್ಲಿ ಏನ್ ಪರಿಸ್ಥಿತಿ ಉಂಟಾಗಿದೆ, CM ಬದಲಾವಣೆ ಕಿತ್ತಾಟಗಳು ಇದೇ ಮಾತುಗಳು ಆಗ್ತಾ ಇತ್ತು. ಇದ್ರ ಮಧ್ಯೆ ಆ ಚರ್ಚೆಯನ್ನ ಮರೆಸುವಂತ ಒಂದು ಹೊಸ ಬಾಂಬ್ ಅನ್ನ ಹಾಕಿದ್ದು ದೇವರಾಜೇಗೌಡರವರು. ನಾನು ಆಗ್ಲೇ ಹೇಳ್ದಾಗ ಈಗ ಏನು ಗ್ಯಾರಂಟಿಗಳಿದೆ ಅಥವಾ KPCC ರಿಜಿಸ್ಟ್ರೇಷನ್ ಆಗದೆ ಅವರು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಏನು ಒಂದು ಅರ್ಜಿಯನ್ನ ಕೂಡ ಹಾಕಿದ್ರೆ ಅದು ವಿಚಾರಣೆ ಆಗ್ತಾ ಇದೆ. ನಮಗೆ ಗೊತ್ತಿರೋ ಹಾಗೆ CM ಸಿದ್ದರಾಮಯ್ಯ ಅವರಿಗೆ ಸಮನ್ಸ್ ಕೂಡ ಜಾರಿ ಆಗಿದೆ. ಸೊ ಕಾದು ನೋಡೋಣ, ಹಾಗೆ ಆಗತ್ತೆ. ಅದು ಏನೇ ಆದ್ರೂ ಕೂಡ ಕಾನೂನು ಮುಂದೆ ಎಲ್ಲ ಒಂದೇ ಅಂತ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ್ದು ಗೆಲ್ಲುತ್ತೆ, ಮುಂದೆ ಏನೆಲ್ಲ ಆಗತ್ತೆ, ನೆಕ್ಸ್ಟ್ ಎಪಿಸೋಡ್ನು ಕೂಡ ನಾನು ದೇವರಾಜೇಗೌಡರು ಸರ್ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಮಸ್ಕಾರ.